ಸಮಾಜದಲ್ಲಿ ಕೆಲವೊಂದು ಸಮಸ್ಯೆಗಳು, ತೊಂದರೆಗಳು ಯಾವ ರೀತಿಯಾಗಿ ನಾವು ಎದುರಿಸ್ತೀವಿ ಅನ್ನೋದ್ರ ಬಗ್ಗೆ, ಹೆಣ್ಣಿನ ತ್ಯಾಗ ಬಲಿದಾನದ ಬಗ್ಗೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನ ಆಧರಿಸಿ ಕ್ರೀಮ್ ಸಿನಿಮಾ ತಂಡ ನಿಮ್ಮ ಮುಂದೆ ಬರ್ತಾ ಇದೆ. ನಿರ್ಮಾಪಕರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ತೆಲುಗಿನ ಖ್ಯಾತ ನಿರ್ಮಾಪಕರು, ಕನ್ನಡದಲ್ಲೂ ಕೂಡ ಅಷ್ಟೇ ಅದ್ಭುತ ಸಿನಿಮಾಗಳನ್ನ ನೀಡಿರುವಂತಹ ಡಿ.ಕೆ. ದೇವೇಂದ್ರ ಅವರು. ಅವರ ಸಾರಥ್ಯದಲ್ಲಿ ನಮ್ಮ ಅಭಿಷೇಕ್ ಅವರು ಅದ್ಭುತವಾಗಿ ನಿರ್ದೇಶನವನ್ನ ಮಾಡಿದ್ದಾರೆ. ಹೆಡ್ಬುಷ್ ಅಲ್ಲಿ ಕೋ ಡೈರೆಕ್ಟರ್ ಆಗಿ ನೋಡಿದ್ದೀರಾ, ಇಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಡೈರೆಕ್ಷನ್ ಅನ್ನ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಥೆ ಚೆನ್ನಾಗಿರ್ಬೇಕು. ಕಥೆಗೆ ಜೀವವನ್ನ ನೀಡಿರೋರು, ಶಕ್ತಿಯನ್ನ ನೀಡಿರೋರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಹಿರಿಯರು ಅಗ್ನಿ ಶ್ರೀಧರ್ ಸರ್. ಹಾಗಾಗಿ ಕಥೆಯ ಮೇಲೆ ಅಂತೂ ಕಾನ್ಫಿಡೆನ್ಸ್ ಎಲ್ರಿಗೂ ಇದ್ದೇ ಇದೆ. ಒಂದು ನೈಜ ಘಟನೆ ಇನ್ನೊಂದು ಕಥೆಯನ್ನ ಕೊಟ್ಟಿರೋರು ಅಷ್ಟು ಹೆಮ್ಮೆಯ, ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ಅವರು. ಏನು ಕ್ರೀಮ್ ಅಲ್ಲಿ ಹೆಣ್ಣಿನ ಬಲಿದಾನ ತ್ಯಾಗ ಅಂತ ಹೇಳಿದೆ, ಆ ಹೆಣ್ಣು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕಲ್ಲ. ನಮ್ಮ ಮುಂದೆ ಇಷ್ಟೂ ವರ್ಷಗಳಲ್ಲಿ ಅವರು ನಿಭಾಯಿಸದಂತಹ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸಿದ್ದಾರೆ ನಮ್ಮ ಕಿರಿಕ್ ಪಾರ್ಟಿ ಬೆಡಗಿ, ನಮ್ಮ ಸಂಯುಕ್ತ ಹೆಗ್ಡೆ ಅವರು. ಹಾಗಾಗಿ ಅವರ ಪಾತ್ರವನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇನ್ನು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್ ಅವರನ್ನ ಮರೆಯೋ ಹಾಗೆ ಇಲ್ಲ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಕಲೆ ರಾರಾಜಿಸ್ತಾ ಇರುತ್ತೆ. ಇದರ ಜೊತೆಗೆ ನಮ್ಗೆ ವಿಶ್ ಮಾಡೋದಕ್ಕೆ ಹಲವು ಗಣ್ಯರೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ನೇರವಾಗಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕಾಯ್ತಾ ಇರೋದು ಕ್ರೀಮ್ ಟೀಸರ್ ಹೇಗಿದೆ, ಮೊದಲ ತುಣುಕು ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಅದನ್ನ ರಿಲೀಸ್ ಮಾಡೋದು ಅಷ್ಟೇ ವಿಶೇಷವಾದಂತಹ ವ್ಯಕ್ತಿ. ಇವರು ಅತಿಥಿ ಖಂಡಿತವಾಗಿಯೂ ಅಲ್ಲ, ಯಾಕಂತ ಹೇಳಿದ್ರೆ ಕುಟುಂಬದ ಸದಸ್ಯರೇ. ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಕ್ರೀಮ್ ಸಿನಿಮಾದ ಟೀಸರ್ ಅನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ನೈಜ ಘಟನೆಗಳನ್ನ ಎಷ್ಟು ತಮ್ಮ ಅದ್ಭುತ ಕಣ್ಣುಗಳಿಂದ ನೋಡ್ತಾರೋ, ಬರವಣಿಗೆಯ ಮೂಲಕ ಅಷ್ಟೇ ವಿಭಿನ್ನವಾಗಿ ಬರೆಯುವಂತಹ ನಮ್ಮ ಹೆಮ್ಮೆಯ ಅಗ್ನಿ ಶ್ರೀಧರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಬಗ್ಗೆ ನಾನು ತುಂಬಾ ಭರವಸೆ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಪ್ರತಿ ಊರುಗಳಲ್ಲಿ, ನಗರಗಳಲ್ಲಿ, ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಭಾಷೆಗಳಲ್ಲಿ ಅಂಡರ್ ಬೆಲ್ಲಿ ಅಂತ ಇರುತ್ತೆ. ಅಂದರೆ ಕಾಣದ ಗರ್ಭ, ಆಳದ ಗರ್ಭ, ಆಳದ ಒಡಲು, ಅಲ್ಲಿ ಏನೇನು ನಡೆಯುತ್ತೆ. ಬೆಂಗಳೂರಿನಲ್ಲಿ ನನಗೆ ಗೊತ್ತಿರೋ ಒಂದು ಸಂಗತಿಯನ್ನು ಇಟ್ಕೊಂಡು ಒಂದು 10 ವರ್ಷಗಳಿಂದ ಯೋಚನೆ ಮಾಡಿದ್ದು. ಹಲವಾರು ಕಾರಣಗಳಿಗಾಗಿ ಅದನ್ನು ನಾನು ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಸ್ನೇಹಿತರು ದೇವೇಂದ್ರ ಸಿನಿಮಾವನ್ನು ಮಾಡಲೇಬೇಕು, ನನಗೋಸ್ಕರ ಮಾಡಲೇಬೇಕು ಅಣ್ಣ ಅಂತ ಬಂದಾಗ ನಾನು ಈ ಕತೆ ಹೇಳಿದೆ. ಇದನ್ನು ಮಾಡೋದಕ್ಕೆ ಭಾಳ ಧೈರ್ಯ ಬೇಕಾಗಿತ್ತು, ತುಂಬ ಧೈರ್ಯ ಬೇಕಾಗಿತ್ತು. ಸಿನಿಮಾ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಧೈರ್ಯದಿಂದ ಅವ್ರು ಬಂದಿದ್ದಾರೆ. ನನ್ನ ಧೈರ್ಯದ ಬಗ್ಗೆ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ದಾಟಿ ಬಂದಿದ್ದೀವಿ. ಆದರೆ ಅವರು ಮಾಡೋದು. ಆಮೇಲೆ ಈ ಸಿನಿಮಾ ಬಗ್ಗೆ ನಾನು ನಿನ್ನೆಲ್ಲ ಕೇಳ್ಕೊಳ್ಳೋದು, ಅದರಲ್ಲೂ ಪತ್ರಕರ್ತರುಗಳನ್ನ ಕೇಳ್ಕೊಳ್ಳೋದು ಅಂದರೆ, ಇದರಲ್ಲಿ ತನ್ನ ಇಡೀ ಜೀವ ಕೊಟ್ಬಿಟ್ಟಿದ್ದಾಳೆ ಸಂಯುಕ್ತ. ಆ ಸಂಯುಕ್ತನ ನಾನು ನಿತ್ಯ ಮಲ್ಕೊಳ್ಳೋರು ಹೇಳೋದು, ಆ ಹುಡುಗಿ ಯಶಸ್ವಿ ಆಗಬೇಕು. ಯಾಕೆಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾಳೆ, ಅನ್ಇಮ್ಯಾಜಿನೇಬಲ್. ನಾನು ನಮ್ಮ ಫಿಲ್ಮ್ನಲ್ಲಿ ಮಾಡಿದಾಳೆ ಅನ್ನೋಕ್ಕಾಗಿ ಕೇಳ್ತಿಲ್ಲ, ಹೇಳಕ್ ಕೊಚ್ಚಿನಲ್ಲಿ ಮಲಗಿದ್ದಾಳೆ. ಬೇಡ ಮಗಳೇ, ಅವಳ ಮಗಳೇ ಅಂತ ಅನ್ನಲ್ಲ, ನಾನು ಮೊಮ್ಮಗಳ ತರ ಮಾತನಾಡೋದವ್ರನ್ನ. ಸೊ ಕೊಚ್ಚಿನಲ್ಲಿ ಬೇಡ ಆದ್ರೂ ಇಲ್ಲ ಅಪ್ಪಲೋ, ನನ್ನ ಮೊಮ್ಮಗಳ ತರ ಅಪ್ಪಲೋ ಅಂತಾನೆ ಕಲಿಯೋದು. ನಾನು ಮಲಗ್ತೀನಿ ಅಲ್ಲಿ ಅಂತ ಗಂಟೆ ಗಟ್ಟಲೆ ಚೇರಿನಲ್ಲಿ ಮಲಗಿದ್ದಾಳೆ, ಕಾಲ್ನ ಸರಿ ಮುದ್ಕೊಂಡಿದ್ದಾಳೆ. ಆ ಹೆಣ್ಮಗಳು ಇದ್ರ ಮೂಲಕ ತುಂಬಾ ದೊಡ್ಡ ಲೆವೆಲ್ ಹೋಗ್ತಾಳೆ. ನೋಡ್ತಾ ಇದ್ದೀರಲ್ಲ ಅಲ್ಲೇ, ಅಲ್ಲಿ ಕಾಣುತ್ತಲ್ಲ, ಅದು ಸಿನಿಮಾದಲ್ಲಿ ದೊಡ್ಡ ತೆರೆ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಸರ್ ನೀವು ಮಾತಾಡೋದನ್ನ ನಾವು ನಿಜವಾಗ್ಲೂ ಕಾಯ್ತಾ ಇದೀವಿ. ನೀವು ಇಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದೀರ ಅಂದ್ರೆ ಟೀಸರ್ ಅನ್ನ ನೋಡ್ಲೇಬೇಕು. ನೀವೀಗ ಹಾಗೇನೆ ನಮ್ಮ ಶಿವು ಆರ್ಟ್ ಡೈರೆಕ್ಟರ್ ಅವ್ರು ಹೇಳಿ, ಶಿವು ಹೇಳ್ತಾ ಇದ್ದೀನಿ, ಯು ಆರ್ ದ ಹೀರೋ ಅಂತ. ಸ್ವಲ್ಪ ಅವರು ನನ್ನ ಕತೆ ಕೇಳ್ಬಿಟ್ಟು ಅವ್ರು ಹೇಗೆ ಇದು ಮಾಡಿದ್ರು ಅಂದ್ರೆ ನಾನ್ ನೆನೆಸ್ಕೊಳಕ್ ಆಗಲ್ಲ. ಆ ರೀತಿ ಆಲ್ರಲ್ಲಿ ಕಟ್ಕೊಟ್ರು ಎಲ್ಲ. ಆಮೇಲೆ ಅಭಿಷೇಕ್ ಬಗ್ಗೆ, ಅಭಿಷೇಕ್ ನಿರ್ದೇಶಕನ ಬಗ್ಗೆ ನಾನು ಏನು ಹೆಚ್ಚು ಹೇಳೋದಿಲ್ಲ. ಅವನು ನಿತ್ಯ ನಿದ್ದೆ ಮಾಡ್ತಾ ಇದ್ದು 7 ಗಂಟೆ ಕಾಲ. ಜೊತೆಗೆ ಎಕ್ಸರ್ಸೈಸ್ಗೆ ಅಡಿಕ್ಷನ್, ಅವನು ಅಡಿಕ್ಟೆಡ್ ಟು ಫಿಸಿಕಲ್ ಎಕ್ಸರ್ಸೈಸ್. ಅದನ್ನ ಮಾಡಿಕೊಂಡು ಸಹ ಅದನ್ನ ಕಾಂಪ್ರಮೈಸ್ ಮಾಡಿಕೊಂಡು ಅದನ್ನೆಲ್ಲ ನಿರ್ವಹಿಸ್ಕೊಂಡು 7 ಗಂಟೆ ನಿದ್ದೆ ಮಾಡ್ಕೊಂಡು ಫಿಲಮ್ ಮಾಡಿರೋದು. ಒಂದು ಮ್ಯೂಸಿಕ್ ತುಣುಕಾಗಲಿ ಅಥವಾ ಎಡಿಟಿಂಗ್ ಆಗಲಿ ಒಂದು ಸ್ವಲ್ಪ
ಹಿ ಈಸ್ ಎ ಪರ್ಫೆಕ್ಷನಿಸ್ಟ್ ಟು ದ ಕೋರ್. ನಾನು ನಮ್ಮನೆ ಹುಡುಗ ಅಂತ ಹೇಳ್ತಲ್ಲ, ಟು ದ ಕೋರ್. ವರ್ಲ್ಡ್ ನಲ್ಲಿ ಯಾರೇ ಪರ್ಫೆಕ್ಷನಿಸ್ಟ್ ಇದ್ರು ಅವರ ಲೆವೆಲ್ಗೆ ನಿಂತ್ಕೊಳ್ಳುವಷ್ಟು ಒಂದು ಶಕ್ತಿ ಇದೆ ಅಲ್ಲಿ. ಸೊ ಈ ಎಲ್ಲಾ ಕಾರಣಕ್ಕೆ ನಾನು ಇದು ಆಗ್ಲೇಬೇಕು. ಹಾಗೇನೆ ಈ ಸಿನಿಮಾದಲ್ಲಿ ನಮ್ಮ ಇನ್ನೊಬ್ಬ ಮಗ ಮಾಡಿದ್ದಾನೆ ರೋಷನ್ ಅಂತ, ನಾನು ಅವ್ನ ಬಗ್ಗೆ ಹೇಳಲ್ಲ, ನೋಡಿ ಇಲ್ಲೇ ಕಾಣಿಸುತ್ತೆ ನಿಮ್ಗೆ ಆಗಲೇ, ಬರೀ ಆ ಲುಕ್ಕಲ್ಲೇ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಸೊ ನಾನು ಎಲ್ಲರೂ ಕೇಳ್ಕೊಳ್ಳೋದು, ಇದು ಬಿಯಾಂಡ್ ಅಂಡರ್ವರ್ಲ್ಡ್ ಸಬ್ಜೆಕ್ಟ್, ಬಿಯಾಂಡ್ ಅಂಡರ್ವರ್ಲ್ಡ್. ಇಲ್ಲಿ ಏನ್ ನಿಂತಿದೆ ನಿಮ್ಗೆಲ್ಲ ವರ್ಷ ಇದೆಲ್ಲ ನಡೀತಿರ್ಬಹುದೇನೋ ಅನ್ನೋ ಅನುಮಾನ ಇರುತ್ತೆ, ಅದಕ್ಕೆ ಗೊತ್ತಿರ್ಲಿಲ್ಲ. ಇದು ನನಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ಗೂ ಸಿನಿಮಾಟಿಕ್ ಲಿಬರ್ಟಿ ತಗೊಂಡಿದೀವಿ ಅನ್ನೋದನ್ನ ಬಿಟ್ರೆ ಇಲ್ಲಿ ನಡೆದಿರೋ ಇದು ಆ ಬಲಿದಾನಗಳು ಅವತ್ತು ನಡೆದಿದೆ, ಇವತ್ತು ನಡೀತಾ ಇದೆ. ಇದು ಇನ್ನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ, ಟೀಸರ್ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾದ ಟೀಸರ್ ಲಾಂಚ್ ಆಗ್ತಿದೆ, ನೀವೆಲ್ಲ ಮಾತಾಡ್ಬೇಕು ಅಂತ ಮಾತಾಡ್ತೀನಿ. ಅದಾದ್ಮೇಲೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡಿ ಕೆ ದೇವೇಂದ್ರ ಅವ್ರಿಗೂ ಮತ್ತೆ ಅಭಿಷೇಕ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ 4 to 5 ಮೀಟಿಂಗ್ಸ್ ಆದ್ಮೇಲೆ ಅಭಿಷೇಕ್ ಅವ್ರನ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಇನ್ಫ್ಯಾಕ್ಟ್ ಸೊ ನನಗಿನ ಮುಂಚೆ ಫ್ಯೂ ಬಿಗ್ ನೇಮ್ಸ್ ಇಂಡಸ್ಟ್ರಿಯಲ್ಲಿ ಅವ್ರು ಈ ಸಿನಿಮಾ ಹೋಗಿದ್ದು. ಬಟ್ ನಾನು ಒಂದು ಸ್ಯಾಂಪಲ್ ಕಳ್ಸಿದ್ಮೇಲೆ, ಇಲ್ಲ ರೋಹಿತ್ ನೀವೇ ಈ ಸಿನಿಮಾ ಮಾಡಬೇಕು, ಯಾಕಂದ್ರೆ ಯು ಹ್ಯಾವ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್ ದ ಸ್ಟೋರಿ. ವಿಜುವಲ್ಸ್ ಏನು ತೋರಿಸಿದ್ರೆ ನನಗೆ ಎಡಿಟಿಂಗ್ ಟೇಬಲ್ ಅಲ್ಲಿ ಅದು ನೋಡಿದಾಗಲೇ ನಾನು ಫುಲ್ ಇಂಪ್ರೆಸ್ ಆದೆ. ಯಾಕಂದ್ರೆ ನನ್ನ ಬ್ಯಾಕ್ಗ್ರೌಂಡ್ ಆಫ್ ನಾನು ಕಲ್ತಿರೋ ಮ್ಯೂಸಿಕ್ ಆಗಲಿ, ನಾನು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದು. ಬಟ್ ಇಲ್ಲಿ ಬಂದು ನಾನು ತುಂಬಾ ಬೇರೆ ಬೇರೆ ತರ ಮ್ಯೂಸಿಕ್ ಎಲ್ಲ ಮಾಡ್ಕೊಂಡಿದ್ದೆ. ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಕಾಯ್ತಿದ್ದೆ. ಸೊ ಅಭಿಷೇಕ್ ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಸ್ಟೋರಿ, ಆ ವಿಜುವಲ್ಸ್ ನೋಡಿದ್ ಕೊಡ್ಲಿ, ಇಲ್ಲ ನಾನು ಮಾಡ್ತೀನಿ ಸಬ್ಜೆಕ್ಟ್ ಅಂತ ಹೇಳಿ ನಾನೇ ಎಫರ್ಟ್ ತಗೊಂಡು ಈ ಸಿನಿಮಾ ಬಂದು ಐ ಮೀನ್ 100 ಅಲ್ಲ 200% ನಾನು ಕೊಟ್ಟಿದ್ದೆ ಅನ್ಕೊಂತೀನಿ. ಅಭಿಷೇಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಅಭಿಷೇಕ್ ಅವ್ರ ಬಗ್ಗೆ ನಿಜವಾಗ್ಲೂ ಒಂದು ವಿಷಯ ಹೇಳಬೇಕು. ನಾವು ಈ ಮ್ಯೂಸಿಕ್ ಬಂದು ಆಲ್ಮೋಸ್ಟ್ 1 year ಇಂದ ಈ ಸಿನಿಮಾ ವರ್ಕ್ ಮಾಡ್ತಿದ್ವಿ. ಬಟ್ ಸ್ಕೋರ್ ಮಾಡಿದ್ ಬಂದು 12 days ಅಷ್ಟೇ. ಈ ಮ್ಯೂಸಿಕ್ ನಾವು ಸ್ಕೋರ್ ಮಾಡಿದ್ದು 12 days. ಆ 1 year ಆಫ್ ಟೈಮ್ ಸ್ಪಾನ್ ಅಲ್ಲಿ ತುಂಬಾನೇ ನಾವು ರಿಸರ್ಚ್ ಮಾಡ್ತಾ ಯಾವ ತರ ಮ್ಯೂಸಿಕ್ ಹೋಗ್ಬೇಕು, ಯಾವ ತರ ಸೌಂಡ್ ಡಿಸೈನ್ ಮಾಡಬೇಕು, ಮತ್ತೆ ಸ್ಪೆಷಲ್ ಎಫೆಕ್ಟ್ಸ್ ಆಗಲಿ, ಆ ವಿಜುವಲ್ಸ್ ಹೇಗೆ ನಾವು ಮ್ಯೂಸಿಕ್ ಬ್ಲೆಂಡ್ ಮಾಡ್ಬೇಕು ಅನ್ನೋದನ್ನ ನಾವು ತುಂಬಾ ಡಿಸ್ಕಸ್ ಮಾಡಿ. ಈಸ್ ಅ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್. ಅವರು ನಿಜವಾಗ್ಲೂ ಒಂದು ಹಾಲಿವುಡ್ ಡೈರೆಕ್ಟರ್ ಹತ್ರ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತು ಅವ್ರ ಜೊತೆ ವರ್ಕ್ ಮಾಡಿ. ಅಂಡ್ ಮೋರ್ ಓವರ್ ಡಿಸಿಪ್ಲಿನ್. ಅವ್ರ ಹತ್ರ ನಾನು ಸುಮಾರು ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಬಟ್ ಈಸ್ ವೆರಿ ವೆರಿ ಡಿಸಿಪ್ಲಿನ್. ಮಾರ್ನಿಂಗ್ 4 o'clock ಎದ್ದು ಅವ್ರು ವರ್ಕೌಟ್ ಮುಗಿಸಿ, ಬ್ರದರ್ ಬನ್ನಿ 8 ಗಂಟೆಗೆ ಸ್ಟುಡಿಯೋ ಬನ್ನಿ ಅಂದ್ರೆ ಶಾರ್ಪ್ 7:55 ಬರೋರು ನನ್ನ ಸ್ಟುಡಿಯೋಗೆ. ನಾನೇ ಸ್ಟುಡಿಯೋ ಹೋಗಿರಲ್ಲ, ಅವ್ರಿಗೆ ಶಾರ್ಪ್ ಆಗ ಬ್ರದರ್ ಎಲ್ಲಿದ್ದೀರಾ ಅಂತ ಕರೆಯೋರು ನನ್ನ. ಸೊ ನಿಮ್ಗೆ ಸ್ವಲ್ಪ ಕಷ್ಟ ಕೊಟ್ಟಿದ್ದೀನಿ ಲೇಟಾಗಿ ಬಂದು, ಡೋಂಟ್ ಮೈಂಡ್. ಎನಿವೇಸ್ ಈ ಸಿನಿಮಾಗೋಸ್ಕರ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಸಂಯುಕ್ತ ಹೆಗ್ಡೆ ಅವರಿಗೆ, ಶಿ ಇಸ್ ದ ಮೇನ್ ಕ್ಯಾಪ್ಟನ್ ಆಫ್ ದಿಸ್ ಫಿಲಮ್. ಅಂಡ್ ಅಗ್ನಿಶ್ they both are the captains, but I'm sailing happily. Yes. ನಿಮ್ ಸಿನಿಮಾ ನೋಡಿದಾಗ ನಿಮ್ಗೆ ಈಗ ಈ ಟೀಸರ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಎಫರ್ಟ್ ಹಾಕಿದೀವಿ ಅಂತ ಎಲ್ಲ ಟೆಕ್ನಿಷಿಯನ್ಸ್. ಸೊ ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬರ್ತಾರೆ. ಐ ಮೀನ್ ಎಲ್ಲ ಡಿಪಾರ್ಟ್ಮೆಂಟ್ ಆಗಿ ಎಲ್ಲ ದೊಡ್ಡ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ. ನಾನು ಹೊಸಬ. ಸೊ ಸಿನಿಮಾ ನೋಡಿ ಎಲ್ಲರೂ ವಿಶ್ ಮಾಡಿ ಅಷ್ಟೇ. ರೋಹಿತ್ ಅವರೇ, ಹಾಗೆ ಶುರು ಮಾಡುವಾಗಲೇ ಹೇಳಿದ್ರಿ ತುಂಬಾ ಟಾಪ್ ನೋಚ್ ಯಾರೆಲ್ಲ ಇದ್ದಾರೆ ಅವ್ರನ್ನ ಬಿಟ್ಟು ನಾನು ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಆ ಟಾಪ್ ನೋಚ್ ಮ್ಯೂಸಿಷಿಯನ್ಸ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಇರಲಿ. ಶಿವಕುಮಾರ್ ಸರ್ ಮಾತಾಡಲ್ಲ ಅಂದ್ರಿ, ಆದ್ರೂ ಹೌದು. ನೀವು ನಾನು ನಿಮ್ಗೆ ಪ್ರಶ್ನೆ ಏನ್ ಹೇಳ್ಬೇಕು ಅಂತ ಅನ್ಸುತ್ತೋ ಹೇಳಿ ಸರ್. ಈ ಸಿನಿಮಾದಲ್ಲಿ ನನಗೆ ಕಲ್ತಿದ್ದೇನೆಂದ್ರೆ ಸಬ್ಜೆಕ್ಟ್ ನನಗೂ ವಸ್ತು. ಸೊ ಅದನ್ನ ಸ್ಟಡಿ ಮಾಡಿ ಸ್ಕ್ರೀನಲ್ಲಿ ಕಾಣುತ್ತೆ. ಮುಂಚೆಯಿಂದನೂ ಇದ್ರ ಬಗ್ಗೆ ಡಿಸ್ಕಷನ್ಸ್ ಆಗಲಿ ಪ್ರತಿಯೊಂದು ವಿಷಯಗಳು ಹೇಳ್ತಾ ಹೋಗ್ತಾ ಇರ್ತಿದ್ರು. ಬಟ್ ಯಾವಾಗ ಈ ಟೈಟ್ಲು ಶ್ರೀಧರ್ ಸರ್ ಬಗ್ಗೆ ಇದೆಲ್ಲ ಹೇಳಿದಾಗಲೇ ಹೇಳಿದೆ, ಇಲ್ಲ 100% ಈ ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ, ಮಾಡಿ ಸರ್ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಬಟ್ ನಾನೇನು ಅಂದ್ಕೊಂಡಿದ್ದೆ, ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದಕ್ಕಿಂತ ಒಂದು 20 times 30 times ನಾನು ಅಂದ್ಕೊಂಡ್ರೆ ಜಾಸ್ತಿ ಇದು ವಿಜುವಲ್ ಕ್ವಾಲಿಟಿ ತಂದು ತೋರಿಸಿದ್ರು. ಲಾಸ್ಟ್ ಒಂದು 1 month ಬ್ಯಾಕ್ ತೋರಿಸಿದ್ರು,
ತೋರ್ಸಾಗ ನಾನೇ ಹೇಳಿದೆ, ಏನು ಸರ್ ಈ ಲೆವೆಲ್ ಮಾಡ್ಬಿಟ್ಟಿದ್ದೀರಾ, ಈ ಕ್ವಾಲಿಟಿ ಇದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಂದು ಇಂಡಸ್ಟ್ರಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಹೆಂಗೆ ಎಲ್ಲ ಸಿನಿಮಾಗಳು ಹೆಸರು ಮಾಡ್ತಾಯಿದ್ದು ಆ ಹೆಸರಲ್ಲಿ ಈ ಸಿನಿಮಾನು ಸೇರುತ್ತೆ ಅಂದ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ದೇವೇಂದ್ರ ಸರ್ ಮತ್ತು ನಮ್ಮ ನಿರ್ದೇಶಕರಿಗೆ, ನಮ್ಮ ಇವರಿಗೆ ಸಂಯುಕ್ತ. ಯಾಕಂದರೆ ಈ ಸಿನಿಮಾದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಲೆಗ್ ಇಂಜುರಿ ಆಯಿತು ಅಂದರೆ ಒಂದು ಆರ್ಟಿಸ್ಟು ನಾವು ಸಿನಿಮಾಗಳು ಮಾಡ್ತಿರ್ತೀವಿ, ಆ ಡೆಡಿಕೇಶನ್ ಲೆವೆಲ್ ಹೆಂಗಿರುತ್ತೆ ಅಂದರೆ ಒಂದು ಲೆವೆಲ್ಗೆ ಓಕೆ ಸರ್ ಇಷ್ಟು ಸಾಕೊಂತಾರೆ. ಬಟ್ ಅವರು ನಮಗೆ ದೇವೇಂದ್ರ ಸರ್ ಅಪ್ಡೇಟ್ ಮಾಡ್ತಿದ್ರು, ಎಷ್ಟು ಟೇಕ್ ಆಗಲಿ ಏನೇ ಆಗಲಿ ಇಲ್ಲ ಅದು ಮಾಡಬೇಕು, ಒಂದು ಹಠ ಇದೆ. ಅದು ತುಂಬ ಇಷ್ಟ ಆಯಿತು ಸಂಯುಕ್ತ. ತುಂಬ ಆಲ್ ದಿ ಬೆಸ್ಟ್ ನಿಮಗೂ, ಎಂಟೈರ್ ಟೀಮ್ಗೆ. ಮ್ಯೂಸಿಕ್ ಆಗ್ಬೋದು, ನಮ್ಮ ಆರ್ಟ್ ಡೈರೆಕ್ಟರ್ ಶಿವ ಸರ್ ಬಗ್ಗೆ ಹೇಳಂಗಿಲ್ಲ, ವರ್ಕ್ ಕಾಣ್ತಾ ಇದೆ, ತುಂಬ ಅದ್ಭುತವಾಗಿ ಮಾಡಿ ಬಂದಿದೆ. ಆಮೇಲೆ ಇವತ್ತು ನಮ್ಮ ಶ್ರೇಯಸ್ ಮೀಡಿಯಾ, ನಮ್ಮ ಶ್ರೀನಿವಾಸ್ ಸರ್ ಹೈದರಾಬಾದಿಂದ ಬಂದಿದ್ದಾರೆ ವಿಶ್ ಮಾಡೋದಕ್ಕೆ. ಆಗ ನಮ್ಮ ಆಪ್ತಿಯ ಗೆಳೆಯರು ತುಂಬ ದಿವಸ ಆದಮೇಲೆ MMB ಓಪನ್ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದಾರೆ. ನನ್ನ ಕಡೆಯಿಂದ ವೆಲ್ಕಮ್ ಹೇಳ್ತಾ ಇದ್ದೀವಿ ಸರ್. ಇನ್ನು ಸುಮಾರು ನಮ್ಮ ಕೆ ಮಂಜು ಸರ್, ನಮ್ಮ ಸಂಜಯ್ ಗೌಡರು, ರವಿ ಗೌಡರು ತುಂಬ ಜನ ಬಂದಿದ್ದಾರೆ ವಿಶ್ ಮಾಡೋದಕ್ಕೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ದೇವೇಂದ್ರ ಸರ್ ಇಂಟರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀನಿವಾಸ್ ಸರ್ ನಿಮ್ಮ ಮಾತು. Very good evening all. Thank you Kannada media and Devendra sir, all the best sir. Already you proved in Telugu, your Goldman is biggest blockbuster in Telugu industry. Now your Cream movie, your dream sir. From day one I know about this script. You are very passionate producer. 100% this film is going to be super duper hit. All the best to everyone. Abhishek sir and Shiva sir, you are the rock star in Kannada industry, now pan India. And Samyukta madam, congratulations once again, all the best. And Sridhar sir, I met you one day in your office. You are a very extraordinary person sir. I saw some of your novels, it's excellent, and all the best for this film. Thank you once again. And Navarasan sir, all the best. You are doing extraordinary in Kannada industry. You are the rock star in Kannada. Thank you once again. All the best for your legacy. All your blessings, sir. ನಮ್ಮ ಆತ್ಮೀಯ ಸ್ನೇಹಿತರಾದ ದೇವೇಂದ್ರ ಅವರು ತೆಲುಗು ಕನ್ನಡ ಚಿತ್ರಗಳು ಮಾಡಿದರೆ, ಕ್ರೀಮ್ ಅನ್ನೋ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಮೋಸ್ಟ್ಲಿ ಕತೆ ಗೀತೆ ಎಲ್ಲ ಮುಗಿಸಿ ಫೈನಲ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡೋ ಟೈಮ್ಗೆ ನನಗೆ ಹೇಳಿದ್ರು ಒಂದು ಸಿನಿಮಾ ಮಾಡ್ತಿದ್ವಿ. ಯಾವುದು? ಕ್ರೀಮ್. ಹೌದಾ? ಕತೆ ಹೇಳಿದಾಗ ಯಾರ್ದು ಕತೆ ಇದೆ? ಶ್ರೀಧರ್ ಸರ್ ಇದೆ. ನಾನು ಅವತ್ತೇ ಅಂದ್ಕೊಂಡೆ 100ಕ್ಕೆ 75 ಮಾರ್ಕ್ಸು ಗೆಲ್ತಿ ಅಂತ. ಯಾಕಂದರೆ ಕಂಟೆಂಟ್ ಆ ರೀತಿ ಸ್ಟ್ರಾಂಗ್ ಆಗಿರ್ತದೆ ಶ್ರೀಧರ್ ಅವರು. ನಾವು ಬೇರೆ ಯಾರೋ ಕರ್ತಿ ಪುಂಗಾಡಿ ಬರಿತಾನೆ ಇರ್ತಾರೆ, ಅದು ಇದು ಆ ಸಿನಿ ಅವರು ಇಷ್ಟ ಕರ್ಕೊಂಬಂದು. ಇವತ್ತು ರಿಯಲಿಸ್ಟಿಕ್ಕು ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಅವ್ರು ಮಾಡಿದ ಎಲ್ಲ ಸಿನಿಮಾಗಳು ಅದು ನಿಜವಾಗಿರುತ್ತೆ, ಅದಕ್ಕೆ ಕಣ್ಣಿಗೆ ಕುಕ್ತಾಗಿರುತ್ತೆ. ಅದನ್ನು ಫೀಲ್ ಮಾಡಿದ್ರೆ ಮಾತ್ರ ದೊಡ್ಡ ಸಿನಿಮಾ ಆಗುತ್ತೆ. ಆ ಕಥೆನೇ ಆ ಸ್ಟ್ರಾಂಗ್ ಬೇಸ್ಮೆಂಟ್ ಇಸ್ ವೆರಿ ಗುಡ್. 10 ಫ್ಲೋರ್ ಕಟ್ಟೋರು ಏನಾಗಲ್ಲ ನಾನು ಅವತ್ತು ಹೇಳಿ ದೇವಿಗೆ. ವೆರಿ ಗುಡ್ಡು, ತುಂಬ ಚೆನ್ನಾಗಿದೆ ಕತೆ. ಅದಾದ ನಂತರ ಕೆಲವು ಶಾರ್ಟ್ಗಳನ್ನ ದೇವಿ ತೋರಿಸಿದಾಗ ನಾನು ಗಾಬರಿ ಬಂದೆ, ಯಾರಿದು ಹಾಲಿವುಡ್ ಡೈರೆಕ್ಟರ್ ಥರ ಇದೆ. ಯಾಕಂದರೆ ಅಭಿಷೇಕ್ ಅವ್ರಿಗೆ ಟ್ಯಾಲೆಂಟ್ ಅಷ್ಟಿದೆ, ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಆಯ್ತೀರ. ನನಗೆ ಗೊತ್ತಿದೆ ನೀವು ಕನ್ನಡ ಚಿತ್ರದಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀರಿ 100%. ಯಾಕೆಂದರೆ ನಮ್ಮಲ್ಲಿ ಇತ್ತೀಚೆಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ ಇದ್ದಾರೆ, ಪರಭಾಷೆಯವ್ರು ಕಾಯ್ತಾವ್ರೆ. ಇವತ್ತು ಒಂದು KGF ಅಂತ ಆರ್ಟ್ ಡೈರೆಕ್ಟರ್ ಇದ್ದಾರೆ, ಅದು ತಕ್ಕನಾಗ ನೀವು ಶಾರ್ಟ್ಗಳು ನೋಡೋದು ನನಗೆ ಇದಕ್ಕಿಂತ ದೇವೇಂದ್ರ ಮನೆ ಥಿಯೇಟರ್ ನೋಡಿದ್ದೆ, ತುಂಬ ಅದ್ಭುತವಾಗಿತ್ತು, ಖುಷಿಯಾಗಿತ್ತು. ಎಕ್ಸ್ಟ್ರಾ ನಾನು ಅಂದ್ಕೊಂಡೆ ನಿಜವಾಗ್ಲೂ ನಿಮ್ಮ ಕೈ ಯಾವ ಸಿನಿಮಾ ಮಾಡ್ಸೋಕೆ ಅಂದ್ಕೊಂಡೆ, ರಿಲೀಸ್ ಆದ ಬೋಟ್ ನಮಗೆ ಸಿಗ್ತಿರಲ್ವ, ಒಟ್ಟಿನಲ್ಲಿ ತುಂಬ ಅದ್ಭುತವಾಗಿ ಬೆಳಿಬೇಕು. ನಮಗೆ ಖುಷಿಯಾಗುತ್ತೆ ನೀವು ಮಟ್ಟ ಬೆಳೀಲಿ ಅಂತ ಅನ್ಕೊಂಡ್ರೆ. ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ವಿಷನ್ ಇದೆ, ನಿಮ್ಮ ಕನಸುಗಳು ಕಾಣ್ತೀರಾ, ನಿಜವಾಗ್ಲೂ ಖುಷಿ ಆಗ್ತದೆ. ಒಂದು ಅಭಿಷೇಕ್ ಮತ್ತು ದೇವೇಂದ್ರ ಹೇಳ್ತೀನಿ, ಈ ಸಿನಿಮಾನ ಯಾರು ಬದಲಬೇಕಲ್ಲ. ಮೊದಲನೇದಾಗಿ ವೆರಿ ಗುಡ್ ಸ್ಟ್ರಾಂಗ್ ಸಬ್ಜೆಕ್ಟ್ ಅಗ್ನಿಶಿತರು. ಯಾಕೆಂದರೆ ನಮಗೆ ಇತ್ತೀಚೆಗೆ ಭಯಗಳು, ಆ ಸಿನಿಮಾ ಈ ಸಿನಿಮಾ ಕಾಂಪಿಟೇಷನ್. ಸಂಕ್ರಾಂತಿ ಸಿನಿಮಾ ರಿಲೀಸ್ ಆದಾಗ, ಸಂಕ್ರಾಂತಿಗೆ ಸುಮಾರು ಒಂದು ಎಲ್ಲ ಭಾಷೆ ಸಿನಿಮಾಗಳು ರಿಲೀಸ್ ಆಯ್ತು ಕನ್ನಡ ಚಿತ್ರ. ಎಲ್ಲ ಹೌಸು ಯೂಸು ಅಂದರು, ಅದು ಅನುಮಾನ ಸುಮ್ಮನೆ ಹೊಡ್ಕೊಂಡು ಹೋಗಿತ್ತು. ಹಂಗೆ ನಿಮ್ಮ ಸಿನಿಮಾ ಈಸಿ ಹೊಡ್ತದೆ, ಫಸ್ಟ್ ಬಾಲೆ 6 ಹೊಡ್ಕೊಂಡು ಹೋಗ್ಬಿಡ್ತೀರಾ. ಯಾಕಂದರೆ ಕಂಟೆಂಟ್ ಈಸ್ ವೆರಿ ಗುಡ್ ಸ್ಟ್ರಾಂಗ್ ಟುಡೇ. ನಮ್ಮ ಕಂಟೆಂಟ್ ಮೇಲೆ ಯಾವ ಆರ್ಟಿಸ್ಟ್ ಬೇಕಾಗಿಲ್ಲ. ಇವತ್ತು ಕಂಟೆಂಟು
ಒಬ್ಬ ಆರ್ಟಿಸ್ಟ್ ದೊಡ್ಡ ಲೆವೆಲ್ಗೆ ಓಪನಿಂಗ್ ಬರ್ಬೋದು, ನಿಮ್ಗೆ ಓಪನಿಂಗು ಚೆನ್ನಾಗಿರ್ತದೆ. ಆಮೇಲೆ ಈ ಸಿನಿಮಾಗೆ ಕತೆಗೆ ಪಾತ್ರಕ್ಕೆ ಯಾರು ಆಗ್ತೀರ ನಾನು ದೇವೇಂದ್ರ ಕೇಳಿದೆ. ಸರ್ ಇದು ಒಂದು ಲೇಡಿ, ನಾನು ಹೇಳಿದೆ ಯಾರು ಒಂದು ಒಳ್ಳೆ ಹೆಸರು ಹಾಕಿದ್ರು, ಶ್ರೀಧರ್ ಸರ್ ಹೇಳಿದ್ರೆ ಸಂಯುಕ್ತ ಇರಬೇಕು ಅಂತ. ಯಾಕಂದರೆ ಕತೆ ಅವ್ರ ಮೈಂಡಲ್ಲಿ ಥಾಟ್ ಇರುತ್ತೆ ಮಾಡಿದಾಗ ಸಂಯುಕ್ತ ಫೆಂಟಾಟಿಕ್ ಆಚೆ ಎರಡನೇ ಮಾತೇನೆ. ಅವ್ರಿಗೆ ಇನ್ವಾಲ್ವ್ ಆಗ್ಬಿಟ್ರೆ ಮಾತ್ರ ತುಂಬ ನಾನು ಹೇಳಿದೆ ಯಾರು ದೊಡ್ಡ ಹೆಸರು ಆಗ್ತೀರ ಅಂತ. ಇಲ್ಲೆಲ್ಲ ಸಂಯುಕ್ತ ಆಗಿದ್ರೆ ತುಂಬ ಕತೆಗೆ ಚೆನ್ನಾಗಿದೆ, ನಿಮಗೆ ಫ್ರೀಡಮ್ ಆಗಿದೆ, ಯಾವ ರೀತಿ ಇಲ್ಲ. ಸಿನಿಮಾ ಗೆಲ್ಲುತ್ತೆ, ಅತಿ ಶೀಘ್ರ ಸಿನಿಮಾ ರಿಲೀಸ್ ಮಾಡಿ. ಆಮೇಲೆ ಮ್ಯೂಸಿಕ್ ಆಗಿರ್ಬೋದು ಸರ್, ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿದೆ. ಹೆಸರು ಯಾರು ಫಸ್ಟ್ ಬಂದಿರಲ್ಲ ಸರ್, ನೀವು ಈಗ ಹೆಸರಾದ್ಮೇಲೆ ನೀವು ಅವತ್ತರ ಹೋಗ್ಬಿಟ್ಟಿರ. ಯಾಕಂದ್ರೆ ಇವತ್ತು ಸಿನಿಮಾಗಳು ಲೇಟ್ ಆಗೋದು ಮ್ಯೂಸಿಕ್ ಡೈರೆಕ್ಟರ್ಗಳಿಂದ. 3 ತಿಂಗಳು 6 ತಿಂಗಳು 8 ತಿಂಗಳು ತಗೊಂಡು ನಮ್ಮನ್ನು ಬಲಿ ಕೊಟ್ಬಿಡ್ತಾರೆ ಪ್ರೊಡ್ಯೂಸರ್ಗಳನ್ನ ಸಿನಿಮಾನ. ಯಾಕಂದ್ರೆ 4 ಸಿನಿಮಾಗಳು ಇರ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ. ನಮ್ಮ ಶಿವ್ ಫ್ಯಾಂಟಾಸ್ಟಿಕ್ ಸೆಟ್ಟು ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ವಿಶೇಷವಾಗಿ ದೊಡ್ಡ ಪಾತ್ರಧಾರಿಗಳು ಇದ್ದಾರೆ, ಎಲ್ಲ ಹೊಸಬರಾದ್ರೂ ಅದ್ಭುತವಾಗಿದೆ, ಚೆನ್ನಾಗಿದೆ, ಮೂಡ್ ಬಂದಿದೆ, ಬ್ಯೂಟಿಫುಲ್. ನಾನಂತೂ ನಿಜವಾಗ್ಲೂ ಸಿನಿಮಾ ನೋಡ್ಲಿಕ್ಕೆ ಕಾಯ್ತಾ ಇದ್ದೀನಿ. ಸಿನಿಮಾ ಗೆದ್ದೆ ಅಂದರೆ ದಿಸ್ ಈಸ್ ನಾಟ್ ಓನ್ಲಿ ಕನ್ನಡ, ಈ ಸಿನಿಮಾ ಪ್ಯಾನ್ ಇಂಡಿಯಾ ಥರ ಸಿನಿಮಾ ರಿಲೀಸ್ ಆಗುತ್ತೆ. ಯಾಕಂದರೆ ಕಂಟೆಂಟ್ಗೆ ಒಂದು ಬೆಲೆ ಇದೆ. ಕಂಟೆಂಟ್ ಬೆಲೆ ಇರೋದ್ರಿಂದ ನಿಮ್ಮ ಸಿನಿಮಾ ಎಲ್ಲ ಭಾಷೆಗೂ ಡಬ್ಬು ಆಗುತ್ತೆ, ರೀಮೇಕು ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಆ ರೀತಿ ಕಂಟೆಂಟ್ ಇದೆ. ಅಭಿಷೇಕ್, ನಿಮ್ಮ ಫ್ಯೂಚರ್ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತದೆ. ನೀವು ಚಿತ್ರರಂಗದ ಉಳಿಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ. ಈ ಕತೆ ಬರ್ದಿರೋದು ಅಗ್ನೀಶ್ ಶ್ರೀಧರ್ ಅವರು. ಆ ಕಥೆಲೆ ಅಗ್ನಿ ಇದೆ ಅನ್ನೋದಕ್ಕೆ ಇನ್ನೇನು ಹೇಳೋದೇ ಬೇಕಾಗಿಲ್ಲ. ಆ ಸಿನಿಮಾನು ಅಗ್ನಿ ರೀತಿ ಇಡೀ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಮನಸ್ಸಲ್ಲೂ ಉಳ್ಕೋತದೆ ಈ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಸಂಯುಕ್ತ ಹೆಗ್ಡೆ ಅವ್ರ ಬಗ್ಗೆ ಮಾತನಾಡೋದು ಬೇಡ. ಶಿ ಇಸ್ ಅ ಗುಡ್ ಡ್ಯಾನ್ಸರ್, ಅದೇ ರೀತಿ ಒಂದು ಒಳ್ಳೆ ಕಲಾವಿದೆ ಕೂಡ. ಅಂದ್ರೆ ಸಿನಿಮಾನ ಪ್ರೀತಿಸ್ಬೇಕು, ಡೆಡಿಕೇಶನ್ ಇರ್ಬೇಕು, 100% ಡೆಡಿಕೇಶನ್ ಇರೋ ಕಲಾವಿದೆ. ಸೊ ಆಲ್ ದಿ ಬೆಸ್ಟ್ ಅವ್ರಿಗೂ ಹೇಳ್ತಾ, ಅಂಡ್ ದೆನ್ ನನ್ನ ಬ್ರದರ್ ರೋಷನ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಆಲ್ ದಿ ಬೆಸ್ಟ್ ನಿಮ್ಗೂ. ಅಂಡ್ ದೇವೇಂದ್ರ ಅವರು ಹಾಗೆ ಅಭಿಷೇಕ್ ಅವರು, ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಬಹಳ ಬ್ಯೂಟಿಫುಲ್ ಆಗಿ ಬಂದಿದೆ. ಅಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ನೀವು ಎಷ್ಟು ಇಮ್ಯಾಜಿನೇಷನ್ ಅಲ್ಲಿ ಎಷ್ಟು ಏನು ಫೀಲ್, ಒಬ್ಬ ಆಡಿಯನ್ಸ್ ನಿಂತ್ಕೊಂಡ್ರೆ ಇಲ್ಲಿ ನಿಂತ್ಕೋಬೇಕು, ಹಂಗೆ ರೋಮಗಳು ಎದಳ್ಬೇಕು, ಹಂಗಿದೆ ಕತೆ. ಆ ಕತೆ ಇರೋದ್ರಿಂದ ಗ್ಯಾರಂಟಿ ಹೇಳ್ತೀನಿ, 100 ದಿನ ಅಲ್ಲ, ನೀವು ಏನ್ ಶತಮಾನೋತ್ಸವ ಮತ್ತೊಮ್ಮೆ ಇಲ್ಲಿ MMB ಲೆಗ್ಗೆಸಿ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಬಂದಿಲ್ಲ ಆಚರಿಸ್ತೀರಾ. ಅಂಡ್ ಆಲ್ ದ ಟೀಮ್ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕ್ಷಿ. ಹಾಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಈ ಸಿನಿಮಾದಲ್ಲಿ ನಮ್ಮ ಅಗ್ನಿ ಶ್ರೀಧರ್ ಸರ್ ಕತೆ ಬರೆದವ್ರೆ, ಅದ್ರ ಬಗ್ಗೆ ಮಾತಾಡೋದು ದೊಡ್ಡೋನಲ್ಲ. ಆದ್ರೂ ಸರ್ ನಿಜವಾಗ್ಲೂ ನೀವು ನಿಮ್ಮ ಕಥೆಯಲ್ಲಿ ಒಬ್ಬ ಹೊಸ ಡೈರೆಕ್ಟರ್ನ ಒಬ್ಬ ಸ್ಟಾರ್ ಡೈರೆಕ್ಟರ್ ಮಾಡಕ್ಕೆ ಹೊರಟಿದ್ದೀರಾ ಸರ್, ನಿಜವಾಗ್ಲೂ ಥ್ಯಾಂಕ್ಸ್ ಸರ್. ಅದೇ ರೀತಿ ನಮ್ಮ ಹೀರೋಯಿನ್, ನನ್ನ ಫ್ರೆಂಡ್ ಅಂತ ಹೇಳೋಕ್ಕಿಂತ ಹೀರೋಯಿನ್ ಬಗ್ಗೆ ಒಂದು ಹೇಳಲೇಬೇಕು. ಅವರು ಆಲ್ರೆಡಿ ಪ್ರೂವ್ ಆಗಿದ್ದಾರೆ. ಆದ್ರೂ ಇಲ್ಲಿ ಬರಕ್ ಮುಂಚೆ ಅದೊಂದು ಇದನ್ನ ಹೇಳ್ಬೇಕು ಅಂತ ಅನಿಸ್ತು, ಸಿಕ್ಕಿರಲಿಲ್ಲ ನನಗೆ. ನನ್ನ ಮೊಮ್ಮಗ ಮಾಡೋಕೆ ಒಂದ್ಸರಿ ಆಫೀಸಿಗೆ ಬಂದಿದ್ರು, ನನಗೆ ಊಟ ಮಾಡಿ ಬಡಿಸಿದ್ರು. ಅದು ಸುಮ್ಮನೆ ನನ್ನ ಹತ್ರ ಸುಮ್ಮನೆ ಡಿಸ್ಕಷನ್ಗೆ ಬಂದ್ರು. ಥ್ಯಾಂಕ್ಸ್ ಮೇಡಮ್, ಯಾಕೆಂದ್ರೆ ಅವ್ರ ಡೆಡಿಕೇಶನ್ ಬಗ್ಗೆ ಹೇಳ್ತಾ ಇದ್ವಿ. ಸುಮ್ಮನೆ ಅವ್ರ ಕತೆ ಕೇಳಕ್ಕೆ ಇದಕ್ಕೆ ಬಂದ್ರು ಕೂಡ ನನಗೆ ಊಟ ಮಾಡಿ ಬಡಿಸಿದ್ರು ಅವತ್ತೊಂದ್ಸರಿ. ನಿಜವಾಗ್ಲೂ ಥ್ಯಾಂಕ್ಸ್ ಮೇಡಮ್, ನಿಮ್ಮ ಹಾರ್ಡ್ ವರ್ಕಿಗೆ ಹೆಡ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಿಜವಾಗ್ಲೂ ಕ್ರೀಮ್ ಸಿನಿಮಾ ಪ್ರೊಡ್ಯೂಸರ್ ಬಂದು ದೇವೇಂದ್ರ ಸರ್ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್, ಯಾಕೆಂದ್ರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನಗೆ ಈ ಸಿನಿಮಾ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಸೊ ಇವಾಗ ಮಂಜಣ್ಣನ ಜೊತೆ ಆಕ್ಸಿಡೆಂಟ್ಲಿ ಬಂದಿರೋದಷ್ಟೇ. ಅಗ್ನಿ ಶ್ರೀಧರ್ ಇದು ಬರ್ದಿದ್ದಾನೆ ಅಂತ ಕೇಳಿ ಶಾಕ್ ಆಯ್ತು ನನಗೆ. ಯಾಕಂದರೆ ನಾವು ಅಗ್ನಿ ಶ್ರೀಧರ್ ಎಷ್ಟೋ ನಿಮ್ಮ FBIಯಲ್ಲಿ ಎಷ್ಟೋ ಇಂಟರ್ವ್ಯೂ ನೋಡಿದ್ದೀನಿ, ಎಷ್ಟೋ ವಿಚಾರಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಿ, ಎಷ್ಟೋ ವಿಚಾರಗಳು ರೀಸೆಂಟಾಗಿ ಕಾಟೆಲ್ಲ ಬರೆದಾಗ ಅದರಲ್ಲಿ ಅಳವಡಿಸಿದ್ದೀನಿ ನಾನು. ಸೊ ಥ್ಯಾಂಕ್ ಯು ಸರ್. ಈ ಸ್ಟೇಜ್ ಮೂಲಕ ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಬರ್ತಿದ್ದಾರೆ ಅಂದರೆ ಕುತೂಹಲ ಇದ್ದೇ ಇರುತ್ತೆ. ಸೊ ಡೈರೆಕ್ಟ್ ಡೆಬ್ಯೂ ಗೊತ್ತಿದೆ ನನಗೆ, ಡೆಬ್ಯೂ ಆಗಿ ಎಷ್ಟು ಒಂದು ವಿಜುವಲ್ ಕಾಣೋದು ಅಂದರೆ ಈ ಟೆಕ್ನಿಕಲ್ ಇಟ್ಕೊಂಡು ಒಂದು ವಿಜುವಲ್ ಕಾಣೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಬಟ್ ಅವರು ಈ ಥರದ್ದು ಮಾಡಿದ್ದಾರೆ ಅಂದರೆ ಅವ್ರಿಗೆ ಒಂದು ಒಳ್ಳೆ ಗ್ರಿಪ್ ಇದೆ ಅಂತಲೇ ಹೇಳ್ಬೋದು. ಸೊ ಅಬ್ವಿಯಸ್ಲಿ ಶಿವ ಸರ್ ಇದ್ದಾರೆ ಅಂತಂದರೆ ಅವ್ರ ಮೇಜರ್ ಸಪೋರ್ಟ್ ಇದ್ದೇ ಇರುತ್ತೆ. ಸಿನಿಮಾಟೋಗ್ರಫರ್ಗೆ ಥ್ಯಾಂಕ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸ್ಟಾರ್ಟಿಂಗ್ ಒಂದು ಬಂತು, ಒಂದು ಸೆಕೆಂಡ್ ಬಂತು, ಯಾರಪ್ಪ ಮ್ಯೂಸಿಕ್ ಡೈರೆಕ್ಟರ್ ಅಂತ ನನಗೆ ಒಂದು ಥಾಟ್ ಬಂತು. ಸೊ ಅವ್ರಿಗೂ ಅಭಿಷೇಕ್ ಅವ್ರಿಗೂ ಮ್ಯೂಸಿಕ್ ಡೈರೆಕ್ಟ್ರು ಅವ್ರಿಗೂ ರೋಹಿತ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ರೊಡ್ಯೂಸರ್
ಸೊ ಥ್ಯಾಂಕ್ ಯು ಸರ್. ನಿಮಗೆ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀರ ಅನ್ನೋ ಒಂದು ಅನಿಸಿಕೆ ನನಗೆ ಗಾಢವಾಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಪ್ರಭುಗೆ, ಆಮೇಲೆ ನಮ್ಮ ದೇವೇಂದ್ರ ಸರ್ಗೆ. ಯಾಕಂದರೆ ಒಂದು ಸೆಟ್ಟಿಗೆ ಹೆಡ್ಬುಷ್ ಸೆಟ್ಟಿಗೆ ಬಂದಿದ್ರು, ಬಂದ್ಬಿಟ್ಟು ಒಂದು ಕತೆ ಆ್ಯಕ್ಟ್ರಿಗೆ ಹೇಳ್ತಾಯಿದ್ರು. ಒಂದು ದಿವಸ ಅವ್ರಿಗೆ ಇಷ್ಟ ಆಗಿಲ್ಲ, ಡಿಸಪಾಯಿಂಟ್ ಆಗಿದ್ರು, ಯಾಕೋ ಕತೆ ಸೆಟ್ ಆಗಿಲ್ಲ ಅಂತ ಹೋಗ್ಬಿಟ್ಟಿದ್ರು. ಆ ಟೈಮಲ್ಲಿ ನಮ್ಮ ಅಭಿ ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಅಲ್ಲಿ ಒಬ್ಬ ತುಂಬ ದೊಡ್ಡ ಆ್ಯಕ್ಟ್ರು ಅಭಿ ಬಗ್ಗೆನೇ ತುಂಬ ಮಾತಾಡ್ತಿದ್ರು, ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾನೆ, ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾನೆ ಅಂತ. ಸೊ ಅವನು ಇವತ್ತು ಡಿಸಿಪ್ಲಿನ್ ಆಗಿ ಕಾರಣ ಅಗ್ನೀಶ್ ಸರು. ಯಾಕಂದರೆ ಅವರು ಅಷ್ಟು ಡಿಸಿಪ್ಲಿನ್ ಆಗಿದ್ಮೇಲೆ ನಾವೆಲ್ಲ ಡಿಸಿಪ್ಲಿನ್ ಆಗಿರಲೇಬೇಕು. ಅವಾಗ ನಾನು ಅನಿಸ್ತು, ಒಂದ್ಸತಿ ಅಭಿಗೂ ಮಾತಾಡಿದೆ, ಅಭಿ ಈ ಥರ ಯಾರಾದ್ರು ಹೊಸ ಪ್ರೊಡ್ಯೂಸರ್ ನೋಡೋಣ, ಇಲ್ಲ ಹೊಸ ಏನೋ ಕತೆ ಇದೆ ಅಂತ, ಇವಾಗಲೇ ಬೇಡ, ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳೋಣ, ಮಾಡೋಣ ಅಂತ. ಪಿಕ್ಚರ್ನು ಶೂಟಿಂಗ್ ನಡೀತಾಯಿತ್ತು ಹೆಡ್ಬುಷ್ದು. ಆ ಟೈಮಲ್ಲಿ ನಾನು ಪ್ರಭು ಹತ್ರ ಮಾತಾಡಿ ಇಲ್ಲ ನಾವು ಸ್ಟಾರ್ಟ್ ಮಾಡೋಣ. ಆದರೆ ದೊಡ್ಡಪ್ಪನಿಗೆ ತುಂಬ ಸ್ಟ್ರಿಕ್ಟು, ಎಲ್ಲ ವಿಷಯದಲ್ಲೂ ಸಣ್ಣ ಸಣ್ಣ ವಿಷಯನೂ ಪಾಯಿಂಟ್ ಮಾಡ್ತಾರೆ. ಸೊ ನಾವು ಏನಾದರೂ ನಾವು ದಿವಸ ಮಾತಾಡೋಕ್ಕೆ, ಇವತ್ತಿಗೆ ಕ್ರೀಮ್ ನಿಂತ್ಕೊಳ್ಳೋಕ್ಕೆ, ನಾವು ಸ್ಟಾರ್ಟ್ ಮಾಡೋಕ್ಕೆ ನಾವು ತುಂಬ ಚೆನ್ನಾಗಿ ತೊಗೊಂಡೋಗ್ಬೇಕು ದೊಡ್ಡಪ್ಪನ ಹತ್ರ ಅಂತ ಹೇಳಿದಾಗ, ಸೊ ಹೆಡ್ಬುಷ್ ಮುಗಿದ್ಮೇಲೆ ಒಂದು ಸಣ್ಣ ಮೀಟಿಂಗ್ ಇಟ್ಮೇಲೆ ದೊಡ್ಡಪ್ಪ ಒಪ್ಕೊಂಡ್ರು ನನ್ನ ಇದಕ್ಕೆ, ಆಯಿತು ಸ್ಟಾರ್ಟ್ ಮಾಡೋಣ. ಆದರೆ ಹೇಳ್ಬೇಕಂದ್ರೆ ಈ ಕ್ರೀಮ್ ಪ್ರಾಜೆಕ್ಟು ದೊಡ್ಡಪ್ಪನ ಡ್ರೀಮ್ ಪ್ರಾಜೆಕ್ಟ್ ಇದ್ದಂಗೆ ತುಂಬ ಒಳ್ಳೊಳ್ಳೆ ಇದ್ರ ಒಳಗಡೆ ಏನೋ ತುಂಬ ಡೀಪ್ ಇದಿದೆ. ಅದನ್ನು ದೊಡ್ಡಪ್ಪನೇ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಏನಿದೆ ಇದ್ರ ಹಿಂಗಡೆ ಅಂತ. ಸೊ ಇಷ್ಟು ದಿವಸ ರೌಡಿಸಮ್ ಪಿಕ್ಚರು ಇಲ್ಲಿ ಅಂಡರ್ವರ್ಲ್ಡ್ ಬೇಸ್ ಮಾಡ್ತಾಯಿದ್ರು. ಸೊ ಈ ಸತಿ ಮಾತ್ರ ಈ ಪ್ರಾಜೆಕ್ಟು ಅಭಿ ಕಡೆಯಿಂದ, ಯಾಕಂದ್ರೆ ಅವ್ರಿಗೆ ಗೊತ್ತು ಡಿಸಿಪ್ಲಿನ್ ಹೆಂಗಿದೆ, ಅವ್ನು ಯಾವ ಥರ ವರ್ಕ್ ಮಾಡ್ತಾನೆ ಅಂತ, ಅದಕ್ಕೆ ಅವ್ನು ಕೊಟ್ಟಿದ್ದಾರೆ. ಸೊ ಅಭಿ ತುಂಬ ಚೆನ್ನಾಗಿ ಮಾಡಿದ್ದೆ. ಒಂದು ದಿವಸ ನಾವು ರಜಾ ಕೊಟ್ಟದೆ, ಯಾರಿಗೂ ಬರಲೇಬೇಕು ಅಂತ ಸೆಟ್ಗೆ ನಿನ್ನೆ ಇದ್ದಿದ್ದು ಇವತ್ತೇ ಮಾಡಿಸ್ಬಿಡ್ತಿದ್ದೆ ಅವನು. ಸೊ ನನ್ನ ಪಾತ್ರ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ಸರು, ಹಿಂಗೆ ಪಾಸ್ ಆಗ್ತದೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು, ನೀನೊಂದು ಥರ ಕಾಣ್ತೀಯ ಸ್ವಾಮೀಜಿ ಪಾತ್ರಗೆ, ಸಕಲಾಗಿದೆ ನೀನು, ಬಾ ನೀನು ಇದರಲ್ಲಿ ಇರುವಂತ ಅವರೇ ನನಗೆ ಪಾತ್ರ ಕೊಟ್ಟಿದ್ದು. ಕಣ್ಬಿಡು ಅಂದ್ರು, ಕಣ್ಬಿಟ್ಟೆ, ಸಖತ್ತಾಗಿದೆ ನೀನು, ಬಂದ್ಬಿಡು ನೀನು ಅಂತ ಹೇಳಿ ನನಗೆ ಪಾತ್ರ ಕೊಟ್ಟಿದ್ದೆ ಸರ್. ಸೊ ತುಂಬಾ ಥ್ಯಾಂಕ್ಸು. ಸೊ ಅದು ಹಾಕೊಂಡ್ಬಿಟ್ಟು ನಾನೇ ಎದ್ಕೊಂಡ್ಬಿಟ್ಟಿದ್ದೆ, ಏನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ. ನನ್ನ ಮಗಳು ನೋಡೋಕ್ಕೆ ಬಂದಿರಲಿಲ್ಲ, ಯಾಕೆಂದ್ರೆ ಅವಳು ಯಾರಿಗೂ ಹೊಸ ಒಂದ್ಸತಿ ಹಾಕೊಂಡು ಹೋದಾಗ ತುಂಬ ಎದ್ಕೊಂಡಿದ್ಲು. ಸೊ ತುಂಬ ಥ್ಯಾಂಕ್ಸು. ಆಮೇಲೆ ಅಭಿಗಂತ ಹೇಳಂಗಿಲ್ಲ. ಆದರೆ ಸಂಯುಕ್ತಾಗೂ ಇಂಜುರಿ, ಯಾವುದಾದ್ರು ಸಣ್ಣ ಇಂಜುರಿ ಎಲ್ಲ ಬಿದ್ದಿ ಥರ ACL ಇಂಜುರಿ ಅದ ಆಗಿ ಅವಳು ರಿಕವರಿ ಆಗಿ ವಾಪಸ್ ಬಂದಿದ್ದಕ್ಕೆ ತುಂಬ ಹ್ಯಾಟ್ಸ್ ಆಫ್. ಯಾಕಂದರೆ ಸ್ಪೋರ್ಟ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಯಾವ ಥರ ಇಂಜುರಿ ಆದಮೇಲೆ ಅವರು ಕಮ್ ಬ್ಯಾಕ್ ಆಗಲಿ, ಮೆಂಟಲಿ ಅದು ರೆಡಿ ಆಗ್ಬಿಡುತ್ತೆ. ಮೆಂಟಲಿ ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು, ಬಂದು ಮೂವಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಎವ್ರಿವನ್. ದೊಡ್ಡಪ್ಪ ತುಂಬ ಥ್ಯಾಂಕ್ಸು. ಒಂದು ಆಮೇಲೆ ಎಲ್ಲರಿಗೂ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಪ್ರಭುಗೆ, ಮತ್ತು ನಮ್ಮ ಟೀಮು ಶುಭಮ್ ಆಗಲಿ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಥ್ಯಾಂಕ್ ಯು ವೆರಿ ಮಚ್. DPH ಅಂತ. DPH ಅಂದರೆ ಡೀಸೆಂಟ್ ಪೋಲಿ ಹುಡುಗ. ಸ್ವಲ್ಪ ಪೋಲಿಗೂ ಇದ್ದೀನಿ, ಸ್ವಲ್ಪ ಡೀಸೆಂಟ್ ಆಗಿಯೂ ಇದ್ದೀನಿ. ಅದಕ್ಕೆ ಸೊ ಫಸ್ಟ್ ಆಫ್ ಆಲ್ ನಾನೊಬ್ಬ ಪುಟ್ಟ ಕಲಾವಿದ, ಇನ್ನೂ ಸಿನಿಮಾಗಳು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಸೊ ಎಲ್ಲ ಡೈರೆಕ್ಟರ್ಸ್ಗೆ ಮೆಸೇಜ್ ಹಾಕ್ತಿರ್ತೀನಿ, ಕ್ಯಾಚ್ ಆಫೀಸರ್ಸ್ ಥರ, ಸರ್ ಏನಾದ್ರು ಹೇಳಿ, ಏನಾದ್ರು ಇದ್ರೆ ಹೇಳಿ ಅಂತ. ಒಂದ್ಸರಿ ಅಮ್ಮ ನಾನು ನಾಟಕ ಮಾಡ್ತಿರುವಾಗ ಅಭಿಷೇಕ್ ಸರ್ ಅವ್ರ ಅಮ್ಮ ನಮ್ಮ ನಾಟಕ ನೋಡೋಕೆ ಬಂದಿದ್ರು. ಅದ್ರಲ್ಲಿ ನಾನು ತೃತೀಯ ಲಿಂಗ ಪಾತ್ರ ಮಾಡಿದೆ. ಸೊ ಅಮ್ಮಗೆ ತುಂಬ ಇಷ್ಟ ಆಗಿ ನನ್ನ ಮಗ ಸಿನಿಮಾ ಮಾಡಿದಾಗ ನಿಂಗೆ ಹೇಳ್ತೀನಪ್ಪ ಅಂತ ಹೇಳಿದ್ರು. ಆಮೇಲೆ ಆ ಒಂದು ಮಾತಿಗೆ ಅಭಿಷೇಕ್ ಸರ್ ಫೋನ್ ಮಾಡಿ, ಇಮ್ರಾನ್ ನೀವು ನಾನು ಅಭಿಷೇಕ್ ಮಾತಾಡ್ತಾ ಇರೋದು, ಒಂದು ದಿವಸ ಮನೆಗೆ ಬಂದು ಕಾಣಿ ಅಂತ ಹೇಳಿದ್ರು. ಅವಾಗ ಹೋದ್ರೆ ಈ ಥರ ಪಾತ್ರ ಇದೆ, ಬಟ್ ನಿಮ್ಮ ಏಜ್ಗಿಂತ ಅದು ಡಬಲ್ ದಿ ಏಜ್ ಪಾತ್ರ ಮಾಡ್ತಿರೋದು ಸರ್, ಇಂಥದಕ್ಕೆ ಕಾಯ್ತಾ ಇರ್ತೀನಿ ಸರ್ ನಾನು, ಏನಾದ್ರೂ ಡಿಫ್ರೆಂಟ್ ಆಗಿರುತ್ತೆ ನೋಡೋಕ್ಕೆ ಮಾಡೋಕ್ಕೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಅಭಿಷೇಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇಲ್ಲಿಂದ ಬಿಕಾಸ್ ದ ಡೆಡಿಕೇಶನ್ ಲೆವೆಲ್ ಆಗಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ನಾನು ಹೇಳೋದ್ರಲ್ಲಿ ಹೊಸದು ಏನಿಲ್ಲ, ಬಟ್ ಹೀಸ್ ಡಿಫ್ರೆಂಟ್. ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಯಾರೇಂದ್ರು ಈ ಸಿನಿಮಾ ಈ ಟೀಸರ್ ನೋಡಿದ ತಕ್ಷಣ ಯಾರು ಹೇಳಲ್ಲ ದಿಸ್ ಇಸ್ ಇಸ್ ಫಸ್ಟ್ ಪ್ರಾಜೆಕ್ಟ್ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಯಾಕಂದ್ರೆ ಅಷ್ಟು ವರ್ಕ್ ಬ್ಯಾಕ್ ಇನ್ ವರ್ಕ್ ಆಗಿದೆ. ಅಂಡ್ ಅಗ್ನಿ ಸರ್, ದೊಡ್ಡಪ್ಪ ಅವ್ರನ್ನ ಎಲ್ಲರೂ ದೊಡ್ಡಪ್ಪ ಅಂತಾನೆ ಕರೀತಾರೆ, ನಾವು ದೊಡ್ಡಪ್ಪ ಅಂತಾನೆ ಕರೀತೀವಿ ಸೆಟ್ ಅಲ್ಲಿ. ಅಗ್ನಿ ಸರ್ನ ನಾನು 2011 ನಾನು ರೇಡಿಯೋ ಮಿರ್ಚಿದಲ್ಲಿ ಕೆಲಸ ಮಾಡಿದಾಗ ಮೀಟ್ ಮಾಡಿದ್ದೆ. ಆಗ ಅಗ್ನಿ ಸರ್ಗೂ ಮತ್ತೆ ಬಚ್ಚನ್ ಸರ್ಗೆ. ಸೊ ನಾನು ಸೆಟ್ ಅಲ್ಲಿ ಇದ್ದಾಗ ಫಸ್ಟ್ ಹೇಳ್ತು, ಸರ್ ಐ ಮೆಟ್ ಯು 2011 ಅದೇ ತಾನೆ ಅವತ್ತಿದೆ ಅಂತ. ಅವ್ರ ಮೆಮೊರಿ 2011 ಏನಾಗಿತ್ತು ಎಲ್ಲ ನೆನಪಿತ್ತು, ಅಷ್ಟು ಚೆನ್ನಾಗಿ ಹಿ ರಿಮೆಂಬರ್ಸ್ ಎವ್ರಿಥಿಂಗ್. ಅಂಡ್ ಅವ್ರ ಜೊತೆ ಕೆಲಸ ಮಾಡಿತ್ತು, ಇಟ್ಸ್ ಮೈ ಆನರ್. ಇಟ್ಸ್ ತುಂಬಾ ಖುಷಿ ಆಯ್ತು. ಐ ಆಮ್ ಲಕ್ಕಿ ಟು ವರ್ಕ್ ವಿತ್ ಯು ಸರ್. ಅಂಡ್ ದೇವೇಂದ್ರ ಸರ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಆಪರ್ಚುನಿಟಿ ಕೊಟ್ರಿ. ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಪೇಮೆಂಟ್ ಕೊಟ್ಬಿಟ್ರಿ. ಜೀವನದಲ್ಲಿ ಮರೆಯದ ಒಂದು ಕ್ಷಣ ಅಂತ. ಹಾಗೆ ಇನ್ನೊಂದು ಹೇಳ್ಬೇಕು, ನನ್ನ ಜೀವನದಲ್ಲಿ ಯಾರು ಅದ್ಭುತವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ ಯಾರು ಅಂದ್ರೆ ನಾವು ಅಗ್ನಿಸಿದ್ದಾರೆ ಸರ್. ಕಾರಣ ಏನಂದ್ರೆ ಅವ್ರೊಂಥರ
ಯಾವ ರೀತಿ ಹೇಳೋದಕ್ಕೂ ಆಗೋದಿಲ್ಲ. ಒಂದು ಯೂನಿವರ್ಸಿಟಿ ಜೊತೆ ನಾನು ಒಳಗಡೆ ಮೊಟ್ಟ ಮೊದಲನೇದಾಗಿ ಪ್ರಥಮವಾಗಿ ಆರಂಭಿಕದಲ್ಲಿ ಅಡ್ಮಿಷನ್ ಆದಾಗ ವಿದ್ಯಾರ್ಥಿ ಒಳಗಡೆ ಹೋಗ್ತಾರಲ್ವಾ, ಆ ಯೂನಿವರ್ಸಿಟಿ ನೋಡಿದಾಗ ಆಗೋ ಆನಂದ, ಆ ಒಂದು ಕ್ಷಣ ಮೈಮರೆಯೋದು, ಆ ಇದೆಯಲ್ಲ ಅದು ಸಾರ್ ನೋಡಿದಾಗ ನನಗೆ ಆಯಿತು. ಯಾಕಂದರೆ ನಿಜವಾಗ್ಲೂ ಅವ್ರು ಒಂದು ಯೂನಿವರ್ಸಿಟಿ, ನನಗೆ ಏನು ಮಾತಾಡೋದಕ್ಕೆ ಆಗೋದಿಲ್ಲ ಅವ್ರ ಹತ್ರ ಹೋಗಿದ್ದೆ. ಆ್ಯಕ್ಚುಲಾಗಿ ಒಂದು ಹೋದ್ವಿ, ನಮ್ಮ ಪ್ರಭು ಮುಖಾಂತರ ಹೋದ್ವಿ. ಪ್ರಭು ಹಾಗೂ ರೋಷನ್ ಇಬ್ಬರ ಮುಖಾಂತರ ಅಲ್ಲಿ ಹೋದಾಗ ಶ್ರೀಧರ್ ಸರ್ ಹತ್ರ ಕತೆ ಕೇಳಿದ್ವಿ. ಅಂಡರ್ವರ್ಲ್ಡ್ ಮಾಡೋಣ ನಾವು ಕೇಳ್ಕೊಟ್ಟಾಗಿದೆ. ಆ್ಯಕ್ಚುಲಾಗಿ ಹಣ ಅಂಡರ್ವರ್ಲ್ಡ್ ಏನಾದ್ರು ಮಾಡೋಣ ನೋಡಿದ್ರು. ಆಯಿತು ಮಾಡೋಣ, ತೊಂದರೆ ಇಲ್ಲ, ಯಾವ ಥರ ಬೇಕು ಕತೆ ತಿರುಗಿ ಹೇಳಿದ್ರು. ಯೋಚನೆ ಮಾಡು, ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ಆ ಕತೆ ನೀನು ಮಾಡ್ತೀಯಾ ಅಂತ. ಅಣ್ಣ ನಾನು ಮಾಡ್ತೀನಿ, ಧೈರ್ಯ ಬೇಕು ಅಂದರು. ನನ್ನ ನಗು ಬಂದಿತ್ತು. ಯಾಕಂದ್ರೆ ಅಣ್ಣ ಇದ್ದಾಗ ನನಗೇನು ಧೈರ್ಯ, ನಾನು ಯಾರು, ನಾನು ತುಂಬ ಒಂದು ಸಣ್ಣ ಒಂದು ಹುಳು ಅವ್ರ ಎದುರುಗಡೆ. ಅವ್ರು ನನ್ನ ಧೈರ್ಯ ಇದೆ ಅಂತ ಕೇಳಿದ್ರು. ಅಣ್ಣ ನೀವಿದ್ದಾಗ ನನಗೇನು ಕಾಣೋದು ಧೈರ್ಯ ಬೇಕು, ನೀವೇ ಧೈರ್ಯ, ನೀವೇ ನನಗೆಲ್ಲನು ಅಂಥದ್ರಲ್ಲಿ ನಾನೇನಣ್ಣ ನೀವು ಏನು ಡಿಸಿಷನ್ ತಗೊಂಡ್ರು ಅಷ್ಟೇ ಅಣ್ಣ. ಇವತ್ತಿಗೂ ಸಹ ಅಣ್ಣ ಏನು ಹೇಳಿದಾರೋ ಅದನ್ನೇ ನಾನು ಮಾಡಿರೋದು, ಅದನ್ನೇ ನಡೆಸ್ಕೊಂಡು ಹೋಗಿರೋದು. ಅದ್ರ ಜೊತೆಯಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಇಲ್ಲಿ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಯಾಕೆಂದರೆ ಅವ್ರು ಬಂದ್ಬಿಟ್ಟಿದೆ, ಒಂದು ನನ್ನ ಪಾತ್ರ ತುಂಬ ಕಡಿಮೆ ಇದೆ ಇದರಲ್ಲಿ. ವಿಜುವಲಲ್ಲಿ ನೋಡಿರ್ಬೋದು ಅವರ ಕೆಲಸ ನಾನು ಹೇಳೋದಕ್ಕಾಗೋದಿಲ್ಲ. ಬಟ್ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಶಿವ ಸರ್ನ ನಮ್ಮ ಅಗ್ನೇಶ್ ಸರ್ಕಾರ ನಾನು ಒಬ್ರಿಗೆ ಹೇಳ್ತೀನಿ, ಆರ್ಟ್ ಇಟ್ಕೊಂಡಿದ್ರು. ನಮ್ಮ ಪರಿಚಯ ಇರಲಿಲ್ಲ ಆ್ಯಕ್ಚುಲಾಗಿ. ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ. ಅವ್ರ ಹತ್ರ ಮಾತಾಡೋದು, ಸರ್ ನಾವು ಈ ಥರ ಕತೆ ಇದೆಯಲ್ಲ ಸರ್. ಅವ್ರು ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋದ್ರು. ನಾನೇನು ಮಾಡಿದ್ರು, ಏನಪ್ಪ ಇವರು ಸಾರ್ ಈ ಥರ ನೋಡ್ಕೊಂಡು ಹೋಗ್ತಾರಲ್ಲ, ಏನು ಸರಿಯಾಗಿ ನಾನು ರೆಸ್ಪಾಂಡ್ ಬಂದಿಲ್ವಲ್ಲ ಅಂದ್ಕೊಂಡೆ. 2 ದಿನ ಆದಮೇಲೆ ಬನ್ನಿ ಅಂದರು ಡೈರೆಕ್ಟ್ರು. ನಾನು ಶಿವ ಸರ್ ಸ್ಟುಡಿಯೋ ಹತ್ರ ಹೋದ್ವಿ. ಆ ವಿಷುವಲ್ ತೋರಿಸಿದ್ರು. ಅವತ್ತೇ ನಾನು ಹೇಳ್ಬಿಟ್ಟೆ, ಸರ್ ನನಗೆ ಇನ್ನೇನು ತೋರಿಸೋಕೆ ಒಂದು ಸಣ್ಣ ವಿಷುವಲ್ ತೋರಿಸಿದ್ರು, ಈ ಥರ ಬರುತ್ತೆ ಸೆಟ್ಟು ಅಂತ ಹೇಳಿದೆ. ಸರ್ ನನಗೇನು ಹೇಳ್ಬೇಡಿ ಸರ್, ನೀವು ಆಲ್ರೆಡಿ ನೀವೇ ಪ್ರೊಡ್ಯೂಸರ್ ಇರಲಿ, ನಾನಲ್ಲ. ಅವ್ರು ಮಾಡಿರೋ ಕೆಲಸನ ಇವತ್ತು ನನ್ನ ಪ್ರಕಾರ ಒಂದು ಹಾಲಿವುಡ್ ಒಂದು ಚಿತ್ರದಲ್ಲಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನು ಕೊಟ್ಟಿದ್ದಾರೋ ಆ ರೀತಿ ಕೊಟ್ಟಿರೋಂಥ ಮೊಟ್ಟ ಮೊದಲ ವ್ಯಕ್ತಿ ನಮ್ಮ. ಅಂದರೆ ವಿಜುವಲ್ಸ್ನ ಅಲ್ಲಿ ತೋರಿಸ್ಬಿಟ್ರು. ನಮ್ಮ ಡೈರೆಕ್ಟ್ರು ಏನು ಮಾತಾಡಲಿಲ್ಲ, ಅಂಕಲ್ ಇದು ಮಾಡೋಣ ಅಷ್ಟೇ, ಅವ್ರು ಬೇರೆ ಏನು ಮಾತಾಡಲೇ ಇಲ್ಲ. ನೆಕ್ಸ್ಟು ಈಗ ಅಭಿಷೇಕ್ನ ನಾನು ನೋಡಿದ್ದು ಫಸ್ಟ್ ಹೆಡ್ ಬುಷಲ್ಲಿ ನಮ್ಮ ಪ್ರಭು ಮತ್ತು ರೋಷನ್ ಕರ್ಕೊಂಡೋದ. ಎಷ್ಟು ಆಕ್ಟಿವ್ ಆಗಿದ್ರು ಅವರು ಅಂದರೆ, ಅಲ್ಲಿ ನೋಡ್ತಾ ಇದ್ದೆ ನನಗೆ ಈ ವ್ಯಕ್ತಿ ಇಷ್ಟೊಂದು ಇದರಲ್ಲಿ ಇದಾರಲ್ಲ ಅಂತ ಹೇಳಿ ಪ್ರಭು ಕೇಳಿದ್ರು. ಪ್ರಭು ಡೈರೆಕ್ಟ್ರು ಯಾರು, ಇವ್ರಿಗಣ್ಣ? ಹೌದಣ್ಣ ಇವರೇ ಅಭಿ. ನಾನು ನೋಡ್ತಾ ಇದ್ದೆ. ಹಾಗೆ ಸುಮ್ಮನೆ ಹಂಗೆ ಒಂದು ಮಧ್ಯಾಹ್ನ, ಹೆಚ್ಚು ಕಮ್ಮಿ ಮಧ್ಯಾಹ್ನ ಲಂಚ್ಗೆ ಹೋದನು, ಸಂಜೆವರೆಗೂ ಆಕ್ಟಿವಿಟೀಸ್ ನೋಡ್ಕೊಂಡಿದ್ದಾರೆ. ಆಗ ಅನ್ನಿಸ್ತು ಡೆಡಿಕೇಟೆಡ್ ಪರ್ಸನ್ ಈತನೇ ಬೇಕು ನನಗೆ ಅಂತ ಬಿಟ್ಟು. ಸರಿ ಯಾರು ಹೆಂಗೆ ಅಂತ ಕೇಳಿದಾಗ, ಅಣ್ಣ ತಮ್ಮ ಮಗ ಅನ್ನೋಷ್ಟೊತ್ತಿಗೆ ನಾ ಇನ್ನೇನು ಮಾತಾಡಂಗೆ ಡಿಸಿಪ್ಲಿನ್ ಬಗ್ಗೆ. ಈಗ ಆಲ್ರೆಡಿ ರೋಷನ್ ಹೇಳಿದಾರೆ, ರೋಷನ್ ಡಿಸಿಪ್ಲಿನ್ ಆಗಲಿ, ನಮ್ಮ ಅಭಿ ಡಿಸಿಪ್ಲಿನ್ ಬಗ್ಗೆ. ಇನ್ನು ಅಣ್ಣ ಹೇಳಿದ್ರು, ನೋಡಿ ಇವರೇ ಡೈರೆಕ್ಟ್ರು, ಹೆಂಗೆ ಏನು ಅನ್ಸುತ್ತೆ ನಿಮಗೆ? ಅಣ್ಣ ನನ್ನನ್ನು ಏನು ಕೇಳಬೇಡಿ, ಇವತ್ತಿನವರೆಗೂ ಈ ಕ್ಷಣಕ್ಕೂ ಹೇಳ್ತಾ ಇದ್ದೀನಿ, ಇವತ್ತು ನಾನೇನಾರ ಈ ಡೇಟು ಟೀಸರ್ ಫಿಕ್ಸ್ ಮಾಡಬೇಕು ಅಂದ್ರೂ ಅಣ್ಣ ಪರ್ಮಿಷನ್ ಇದ್ರೆ ಮಾಡಿ. ಯಾಕೆಂದ್ರೆ ನಮ್ಗೆ ಏನಿದ್ರು ಇದರಲ್ಲಿ ಅಣ್ಣದು ಯಾವ ರೀತಿ ಕೆಲಸ ಇತ್ತು ಅಂದರೆ, ಅಣ್ಣ ಶೂಟಿಂಗ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿ ನಾಳೆ ಬೆಳಗ್ಗೆವರೆಗೂ ಶೂಟಿಂಗ್ ಆದರೂ ಅಣ್ಣ ಜಾಗ ಬಿಟ್ಟು ಕದಲ್ತಾ ಇರಲಿ. ಯಾಕೆಂದರೆ ಅವರು ಒಂದು ಎಂಥ ವ್ಯಕ್ತಿ ನಾನು ಯಾವ ರೀತಿ ನನಗೆ ಹೇಳೋದಕ್ಕೆ ಆಗೋದಿಲ್ಲ. ನನ್ನ ಜೀವನದಲ್ಲಿ ಹೇಳ್ಬಿಟ್ನಲ್ವ, ನಾನು ಅತ್ಯುನ್ನತವಾದ ವ್ಯಕ್ತಿ ಯಾರಾದರೂ ನಾನು ನೋಡಿದ್ದೀನಿ. ಇವತ್ತಿಗೂ ನನ್ನ ಜೀವ ಇರೋವರೆಗೂ ನಾನು ಮರೀದೇ ಇರೋವಂಥದ್ದು ಆ ಒಡನಾಟನ ನಾನು ನೆನೆಸ್ಕೊಳ್ಳೋ ಅಂತ ವ್ಯಕ್ತಿ ಇದ್ರೆ ಅವ್ರು ನನ್ನ ಜೀವನದಲ್ಲಿ. ಹಾಗೆ ನಮ್ಮ ಮಂಜಣ್ಣ ಅವರು, ನನ್ನ ಮಂಜಣ್ಣ ನಾನು ಇಬ್ಬರು ಸೇರಿ ಪಿಕ್ಚರ್ ಮಾಡಿದ್ವಿ, ನೀನೆಲ್ಲೋ ನಾನು ಆವತ್ತಿಂದ ಅವರು ಆ್ಯಸ್ ಎ ಬ್ರದರ್ ಆಗಿ ನಾನು ನೋಡ್ತಾ ಇರೋದು. ನಾನು ಸಹ ಏನೇ ಇದ್ರು ಮಂಜಣ್ಣ ಹೆಂಗಿದೆ, ಮಂಜಣ್ಣ ಹೆಂಗಿದೆ, ಮಂಜಣ್ಣ ಎಲ್ಲ ಕೇಳ್ತೀನಿ. ಮಂಜಣ್ಣ ಅಂತ ಹೇಳೋದು, ನೀನು ಹೋಗಿ ಎಂಥ ಕಡೆ ಸೇರ್ಕೊಂಡಿದ್ಯಾ, ನಿನ್ಗೆ ಯಾಕೆ ಯಾರನ್ನು ಕೇಳ್ಬೇಡ, ನೀನು ಸುಮ್ಮನೆ ಸ್ಟ್ರೈಟ್ ಅವೇ ನೀನು ಹೋಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಧೈರ್ಯ ತುಂಬಿದ್ರು. ಒಂದೊಂದೂ ನಾವು ಅಲ್ಲೇನಾರ ಟೀಸರ್ ಕಟ್ಟಾಗಲಿ, ಇನ್ನೊಂದು ಪೋಸ್ಟರ್ ಕಟ್ಟಾಗಲಿ ತಂದು ತೋರಿಸ್ತಾ ಇದ್ದೆ. ಯಾಕೆಂದರೆ ನಮಗೆ ದೊಡ್ಡಣ್ಣ ಆ ಥರ ಬಂದು ಅಣ್ಣ ಮಾತಾಡ್ತಾ ಇಲ್ಲ ತುಂಬ ಚೆನ್ನಾಗಿದೆ, ನೀನೇನು ಮಾತಾಡೋದು, ನೀನು ಮಾಡ್ತಾ ಇರೋ ಮಿಕ್ಕಿದ್ದು ಏನು ಬೇಕಾದ್ರೆ ನಾನು ನೋಡ್ಕೊಡ್ತೀನಿ ಅಂತ ಅವರು ನಿಂತ್ಕೊಂಡ್ರು. ಇಷ್ಟು ಹಾಗೆ ನಮ್ಮ ಇದನ್ನೆಲ್ಲ ನೀವು ಇವತ್ತು ಏನು ಹೊಗಳ್ತಾ ಇದೆಯೋ ಇದಕ್ಕೆ ಮೂಲ ಕಾರಣ ಸುನೋಜ್ ವೇಲಾಯುಧನ್, ನಮ್ಮ DOP. ಅವರು ಎಂಥ ಅದ್ಭುತವಾದ ವ್ಯಕ್ತಿ ಅಂದರೆ ಮಾತು ಕಮ್ಮಿ ಅವರು, ತುಂಬ ಮಾತು ಕಮ್ಮಿ ಸುನೋಜ್ ವೇಲಾಯುಧನ್.
ನಾನು ಏನಪ್ಪ ಈತ ಮಾತಾಡೋದಿಲ್ಲ, ಏನು ಮಾಡ್ತಾನೆ, ನಾವು ಏನಾದರೂ ಡಿಸ್ಕಷನ್ ಮಾಡೋದು ಸರ್ ಅದೇ ಬಿಟ್ಟು ಹೋಗ್ಬಿಡೋದು. ನನಗೆಲ್ಲ ಒಂದು ಕಡೆ ಏನಪ್ಪ ಆಟಿಟ್ಯೂಡ್ ಆ ಪರ್ಸನ್ ಅಂತ, ಆ ಆಟಿಟ್ಯೂಡ್ ಇಲ್ಲಿ ಕಾಣಿಸ್ತಾ ಇದೆ. ಕೊಟ್ಟು ಅವ್ರನ್ನೇ ಟಾಪ್ ಡೈರೆಕ್ಟರ್ ಮಾಡಿಸ್ತಾರೆ. ಅವ್ರೇನು ಯೂಸ್ ಇಲ್ಲ ಅದರಿಂದ. ಯಾರೇ ಆಗಲಿ ಅಂದರೆ ಅವ್ರು ಮಾಡಿರೋ ನೇಮ್ ಅಂಡ್ ಫೇಮ್ಗೆ RGV ಇನ್ನೂ ಟಾಪ್ ನಾಟ್ ಯಾರು ಬೇಕೋ ಯಾರ ಜೊತೆ ಬೇಕು ಮಾಡ್ಬೋದು. ದೇ ಆರ್ ಓನ್ಲಿ ಈಗರ್ಲಿ ವೇಟಿಂಗ್ ಟು ವರ್ಕ್ ವಿತ್ ಹಿಮ್. ಬಟ್ ಪ್ರತಿ ಸಲ ನೀವು ಗಮನಿಸಿದ್ರೆ ಎಷ್ಟೋ ವರ್ಷದಿಂದ ತುಂಬ ಜನ ಲಾಂಚ್ ಮಾಡಿಸಿದ್ರು ಡೈರೆಕ್ಟರ್ಸ್, ಅವ್ರಿಗೇನು ಯೂಸ್ ಇಲ್ಲ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಮಾತಾಡೋಣ ಅಂತ ಹೇಳಿ ಸಖತ್ ಡೈಲಾಗ್ ಹೊಡೆದ್ರಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಮೊದಲಿಗೆ ಹೇಳ್ಬೇಕಂದ್ರೆ ಹೊಸ ನಿರ್ದೇಶಕರು ಅಂತ ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡಿರೋದು ಹಳೆ ಡೈರೆಕ್ಟರ್ ತಾನೆ. ಬಟ್ ಯಾಕಂದ್ರೆ ಅಭಿ ಸರ್ ಈಗ ಎಜುಕೇಟೆಡ್ ಅಂಡ್ ಇವತ್ತಿನ ಸಾಫ್ಟ್ವೇರ್ ಅಂತ ನಾವೇನಂತೀವಿ, ಆ ಸಾಫ್ಟ್ವೇರ್ಗೆ ಏನು ಆಗಬೇಕೋ ಅದನ್ನು ಅಳವಡಿಸ್ಕೊಟ್ಟಿರೋಂಥ ಒಬ್ಬ ಟೆಕ್ನಿಕಲ್ ಟೀಮ್, ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಇರ್ಬೋದು. ಪ್ರತಿ ಒಂದನ್ನು ನನಗೆ ಪಿನ್ ಟು ಪಿನ್ನು ಹೇಳ್ತಾ ಇದ್ದಂಥ ಮೊದಲನೇ ಇದು ಫಸ್ಟ್ ಸತಿ ಶ್ರೀಧರ್ ಸರ್ನ ಭೇಟಿ ಮಾಡೋಕೆ ಹೋದಾಗ, ಪಾಪ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಒಬ್ಬ ಮ್ಯಾನೇಜರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದನ್ನು ನೀವೇ ನಿರ್ಮಾಪಕ ಅನ್ನೋ ಥರ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಮಾಡಿಕೊಡಿ ಅಂತಂದಾಗ ನಾನು ಒಂದೇ ಮಾತು ಹೇಳಿದ್ದು, ಅಣ್ಣ ಆದಷ್ಟು ನಿಮ್ಮ ಮೆಚ್ಚುಗೆ ಕಳಿಸ್ಕೊಳ್ಳೋ ಥರನೇ ಮಾಡ್ತೀನಿ. ನನಗೆ ದೇವೇಂದ್ರ ಸರ್ ಭೇಟಿ ಮಾಡಿಸೋರು. ಅವ್ರು ಯೂಶ್ವಲಿ ಬರ್ತಾ ಒಂದು ರೀತಿ ಸಂಬಂಧಿಕರು ಆಗ್ತಾರಲ್ಲ, ಸಂಬಂಧಿಕ ಥರನೇ ಆಗುತ್ತೆ. ನಾನು ಯಾವತ್ತವ್ರು ಪ್ರೊಡ್ಯೂಸರ್ ಥರ ನಾನು ಟ್ರೀಟ್ ಮಾಡಲಿಲ್ಲ, ಅವರು ನಾನೊಬ್ಬ ಮ್ಯಾನೇಜರ್ ಅಂತ ಟ್ರೀಟ್ ಮಾಡಲಿಲ್ಲ. ಎನಿವೆ ಸೈಬಲ್ಟೇನಿಯಸ್ ಆಗಿ ಸಂಯುಕ್ತ ಹೇಳ ಮೇಡಮು ಅದು ಒಂದ್ಸತಿ ಕಾಲ್ ಫ್ರಾಕ್ಚರ್ ಆದ್ರಿ. ಇವತ್ತಿಂದ ತಲೆನೋವು ಬಂದ್ರೆ ಶೂಟಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಮನೆ ಕಟ್ಟಿರೋದನ್ನ ಓನರ್ನ ಕೇಳಬಾರ್ದು, ಯಾವತ್ತು ಮನೆ ಕಟ್ಟಿಸಿರೋ ಮೇಸ್ತ್ರಿನ ಕೇಳಬೇಕು. ಆ ಮೇಸ್ತ್ರಿನೇ ನಾನು. ಯಾಕಂದ್ರೆ ಅದರಲ್ಲಿ ಏನೆಲ್ಲ ಆಗಿರ್ತದೆ ಅನ್ನೋದು A to Z ನೋಡ್ಕೊಳ್ಳೋಂಥದ್ದು ನನ್ನ ಒಂದು ಕಂಟ್ರೋಲಲ್ಲೇ ಇರುತ್ತೆ. ಅದು ನನಗೆ ಅನಿಸಿರುವಂಥದ್ದು. ಅದು ಕರೆಕ್ಟಾಗಿ ಒಂದು ಕಾಲ್ ಫ್ರಾಕ್ಚರ್ ಆದಾಗ ಮುರಿದಿದೆ ಅಂತ ನಂಗೆ ಪ್ರೂವ್ ಆಗಿದೆ. ನಾನು ಡಾಕ್ಟ್ರನ್ನ ಕಳಿಸಿದ್ದೀನಿ, ಡಾಕ್ಟರ್ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಾದ್ಮೇಲೆ ಕೂಡ ಅವ್ರು ಲಾಸ್ಟ್ಗೂ ಹೇಳಿದ್ದು ಸರ್ ಒಂದು ದಿವಸ ಮುಗಿಸ್ಬಿಟ್ಟೆ ಸರ್. 1 ಗಂಟೆ ಪ್ಯಾಕಪ್ ಮಾಡೋಕ್ಕೆ ಪ್ರೊಡ್ಯೂಸರ್ ಅಪ್ರೂವ್ ಕೊಟ್ಟಿದ್ದಾರೆ, ಡೈರೆಕ್ಟರ್ ಪ್ಯಾಕಪ್ ಮಾಡಿದ್ದಾರೆ. ಅವರು ಇದೊಂದು ಮುಗಿಸ್ಬಿಡೋಣ ಸರ್ ಶಾಕ್. ಇವ್ರು ಎಗರಿ ಒಂದು ಫೈಟ್ ಮಾಡೋಕೆ ಹೋಗಿ ಫ್ರಾಕ್ಚರ್ ಆಗಿದೆ, ಕಾಲ್ ಬೆಂಡ್ ಆಗಿರೋದು ಕಾಣ್ತಾ ಇದೆ, ನನಗೆ ರಿಪೋರ್ಟ್ ಬಂದಿದೆ. ಬಟ್ ಅಷ್ಟು ಕಾನ್ಫಿಡೆಂಟ್ ಆಗಿ ಅವರು ಒಂದು ತಗೊಂಡ್ರಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ, ಅದು ನಿಮ್ಮನ್ನು ಗ್ರೇಟ್ ಆಗಿದೆ. ಯಾಕಂದ್ರೆ ನಾನೊಬ್ಬ ಸಾಕಷ್ಟು ಕಲಾವಿದರು ನಾನು ನೋಡಿದ್ದೆ, ಬಟ್ ಆ ಡೆಡಿಕೇಶನ್ ಕಲಾವಿದರು ಅನ್ನೋದು ಬೇಕಾಗ್ತದಲ್ಲ, ಅದು ಈ ಸಿನಿಮಾಗೆ ದೇವೇಂದ್ರ ಸರ್ ಸಿಕ್ಕಿದೆ. Come to the shoot, the set actually with Samyukta. I was standing behind the monitor watching what's going on for the first time, and Agnishna sir saw me and he was like, okay, come, there's a lot of roles there, let's do something with you. Yeah, why are you simply standing there? And I was like, okay. And after 5 minutes he asked me to go and do some few things to see if I can actually deliver an act. And later on in like few minutes I can see like a full group of the entire team, Devendra sir, Abhishek sir, Agnishita sir, all coming up to me and is like, we don't think we want you to just do something and leave. So they gave me a very good role. I'm not allowed to talk about it. I feel like it would be very good for you to watch and understand what the character means. So huge thanks to all, especially even the team, the direction team. Everyone has been so beautiful, sweet to me. Also, thank you so much, Samyukta, for giving me an opportunity to come there and get this. So, yeah. Also, would want to really thank one special person that I always have considered close to me, Roshan. He has been, he's into sports. I'm a professional football player as well. So he's always encouraged me to stay fit, and one day when I texted him saying that I also want to do a role in something like that in a movie, so he was like, come and see how it goes. He's always motivated me and always allowed me to be good in what I do. So thank you so much to everyone. ಅಗ್ನಿ ಸರ್ ತುಂಬ ಹಿಂದೆನೇ ಹೇಳ್ಕೊಟ್ಟಿದ್ರು. 28 ಡೇಸಲ್ಲಿ ಫುಲ್ ಫಿಲಮ್ ಶೂಟ್ ಫಿನಿಶ್ ಮಾಡಿದ್ವಿ. ಆ 28 ಡೇಸಲ್ಲಿ ಶೂಟ್ ಫಿನಿಶ್ ಮಾಡೋಕ್ಕೆ ನಂದು ಓನ್ಲಿ 5% ವರ್ಕ್. ಶಿವು ಸರ್ ಹಾಕಿದ ಸೆಟ್ಟು, ಶಿವು ಸರ್ ಟೀಮ್ ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡಿದ್ರು. ಆ ಥರ ಸೆಟ್ ಇದ್ದು ಸುನೋಜ್ ವೇಲಾಯುಧನ್ ಥರ DOP ಇದ್ದಾಗ ನಂದು ವರ್ಕ್
ಟೋಟಲಿ ಝೀರೋ. ಪ್ರೀ ಪ್ರೊಡಕ್ಷನ್ ಅಲ್ಲಿ ನಾವು ಏನು ಪ್ಲಾನ್ ಮಾಡಿದ್ದೀವಿ ಅದು ಕೊಟ್ಟಿದ ತಕ್ಷಣ ಆಟೋಮ್ಯಾಟಿಕಲಿ ಎಲ್ಲ ಆಗುತ್ತೆ. ನಾವು ಅಫ್ಕೋರ್ಸ್ ಆ್ಯಕ್ಟರ್ಸ್, ನನ್ನ AD ಟೀಮ್ ಆ್ಯಂಡ್ ರೋಷನ್, ಪ್ರಭು, ತನ್ಪಾಲ್ ಈ ಥರ ಸಪೋರ್ಟ್ ಸಿಸ್ಟಮಿಂದ ನನಗೆ ಪ್ರೊಡಕ್ಷನ್ ಕಾಸ್ಟ್ ಉಳಿಸಿ ಆ ಒಂದು ಎಕ್ಸ್ಪೀರಿಯನ್ಸ್ನ ಸ್ಕ್ರೀನಲ್ಲಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ತುಂಬಾ ಹೆಲ್ಪ್ ಆಗಿ ಪ್ರಾಪರ್ಟಿಯಿಂದ ಹಿಡ್ದು ಕಾರಿಂದ ಹಿಡ್ದು ಎಲ್ಲನೂ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ವರ್ಕೌಟ್ ಆಯಿತು. ಸೊ ಅಗೇನ್ ಕಾಸ್ಟ್ ಎಫಿಷಿಯಂಟ್ ಪ್ರೊಡಕ್ಷನ್. ಸೊ 28 ಡೇಸಲ್ಲಿ ಫಿನಿಶ್ ಮಾಡಿದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಮೇನ್ ಸಪೋರ್ಟ್ ಸಿಸ್ಟಮ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ವೈಸ್ ಅಗ್ನಿ ಸರ್ ಯಾವತ್ತೂ ಏನು ಹೇಳಿದಂದರೆ ಪ್ರೀ ಪ್ರೊಡಕ್ಷನಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ವಾಟ್ ಯು ಆರ್ ಟ್ರೈಂಗ್ ಟು ಟೆಲ್ ನರೇಟಿವ್. ಆ ಕಂಟ್ರೋಲಿಂದನೇ ಆ್ಯಂಡ್ ಅಲಾಂಗ್ ವಿತ್ ದ ಟೆಕ್ನಿಕಲ್ ಟೀಮ್ ಸಪೋರ್ಟ್ ಶಿವು ಸರ್, ಸುನೋಲ್ ವೇಲಾಯುಧನ್, ಪ್ರೊಡಕ್ಷನ್ ವಾಸ್ ಕಂಪ್ಲೀಟೆಡ್ ಇನ್ 28 ಡೇಸ್. ಆಮೇಲೆ ದೇವೇಂದ್ರ ಸರ್ ಒಂದು ಸ್ಟೋರಿ ಹೇಳಬೇಕು. ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಇಡೀ ಫಿಲಮ್ಗೆ 70% ನನ್ನ ಸೆಟ್ ಹೇಳಿದೆ. ದೇವೇಂದ್ರ ಸರು ಡಿಸ್ಕಸ್ ಮಾಡೋರು, ಆದರೆ ನಾನು ಡಿಸ್ಕಷನ್ ಡೀಟೇಲ್ಸ್ ಏನು ಹೇಳಕ್ಕೆ ಹೋಗಲ್ಲ. ಹಿ ಗೇವ್ ಮಿ ಅ ಗ್ರೀನ್ ಸಿಗ್ನಲ್ ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಅಗೇನ್ ಕಾಸ್ಟ್ ಎಫಿಷಿಯಂಟ್ ವರ್ಕ್ ಆಯಿತು. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಅಫ್ಕೋರ್ಸ್ ರೋಹಿತ್ ಹೇಳ್ದಂಗೆ 12 ಡೇಸಲ್ಲಿ ವಿ ಕಂಪೋಸ್ಡ್ ಎವ್ರಿಥಿಂಗ್. ಹಿ ಕಂಪೋಸ್ಡ್ ಎವ್ರಿಥಿಂಗ್ ಆ್ಯಂಡ್ ಆರ್ಯನ್ ಎಡಿಟರ್ ಹ್ಯಾಸ್ ಡನ್ ಅ ಫಿನಾಮಿನಲ್ ಜಾಬ್. ಆ್ಯಂಡ್ ಮಂಜು, ನೀನು ಸ್ಕ್ರೀನ್ ಮೇಲೂ ಆ್ಯಕ್ಟ್ ಮಾಡಿದ್ಯಾ ಆ್ಯಂಡ್ ಬಿಹೈಂಡ್ ದ ಸ್ಕ್ರೀನ್ಸ್ ನಿನ್ನ ಬೈಕ್ ಆಗಲಿ ನಿನ್ನ ಪ್ರೆಸೆನ್ಸ್ ಆಗಲಿ ತುಂಬಾ ಹೆಲ್ಪ್ ಆಗಿದೆ ಆ್ಯಂಡ್ ಥ್ಯಾಂಕ್ ಯು. VFX ಟೀಮ್ಗೆ ತುಂಬಾ ಕಾಟ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಈವನ್ ಪೋಸ್ಟರ್ ಡಿಸೈನಿಂಗ್ ಅದೇವರೆಗೂ ತುಂಬಾ ಕಾಟ ಕೊಟ್ಟಿದ್ದೀನಿ. ಬಟ್ ಎವ್ರಿಥಿಂಗ್ ಹ್ಯಾಸ್ ಪೇಡ್ ಔಟ್. ನಾನು ಟೀಸರ್ ಬಗ್ಗೆ ಐ ಕಾಲ್ ಇಟ್ ವಿಜುವಲ್ ಟ್ರೇಲರ್, ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕೆ ಹೋಗೋಲ್ಲ. ಯಾಕೆ ಒನ್ಸ್ ನಾನು ತೋರಿಸಿದ ಮೇಲೆ ಇಟ್ ಡಸಂಟ್ ಬಿಲಾಂಗ್ ಟು ಮೀ ಎನಿಮೋರ್. ಸೊ ಎನಿ ಕ್ವೆಶನ್ ರಿಗಾರ್ಡಿಂಗ್ ಟೀಸರ್ ನೀವು ನನ್ನ ಕೇಳ್ಬೋದು. ಎನಿ ಕ್ವೆಶನ್ ರಿಗಾರ್ಡಿಂಗ್ ನರೇಟಿವ್ ಆ್ಯಂಡ್ ದ ಸ್ಟೋರಿ ನೀವು ಶ್ರೀಧರ್ ಸರ್ನ ಕೇಳ್ಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಂಯುಕ್ತ, everybody has praised you. Thank you. I don't want to say anything else. The film will speak for itself. Thank you. ಅಂತಾನೆ ನನಗೆ ಗೊತ್ತಿಲ್ಲ. ಎಲ್ಲರೂ ಎವ್ರಿಬಡಿ ಸ್ಟಾರ್ಟೆಡ್ ಫ್ರಮ್ ಆರ್ಡರ್ ಅಲ್ಲಿ ಏನೋ ಒಂದು ಆರ್ಡರ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಐ ಕಾಂಟ್ ಮಿಸ್ ಎನಿಬಡಿ. ಇಫ್ ಐ ಮಿಸ್ ಎನಿಬಡಿ ನಂಗೆ ಆಮೇಲೆ ಕೇಳಬೇಕು, ನನ್ನ ಮಿಸ್ ಮಾಡಿಬಿಟ್ಟೆ ಯಾವ ಕುಡ್ ಯು ಅಂತ. ಸೊ ಐ ವಿಲ್ ಟ್ರೈ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಎಲ್ಲರನ್ನೂ ಅಡ್ರೆಸ್ ಮಾಡ್ತೀನಿ. ಫಸ್ಟ್ಲಿ ಅಗ್ನಿ ಸರ್, ದೊಡ್ಡಪ್ಪ ಅಂತಲೇ ಕರಿಬೇಕು. ಅಗ್ನಿ ಸರ್ ಅಂತ ಇವಾಗ ದೊಡ್ಡಪ್ಪ ಅಂತ ಕರೆದು ಅಭ್ಯಾಸ ಆಗಿದೆ. ಫಸ್ಟ್ ಡೇ ಕಾಸ್ಟಿಂಗ್ ಹೋದಾಗ ಅವರು ಹಿ ವಾಂಟೆಡ್ ಸಂಬಡಿ ರಿಯಲಿಸ್ಟಿಕ್, ಅಂದರೆ ಆ ಕ್ಯಾರೆಕ್ಟರ್ಗೆ ಫಿಟ್ ಆಗೋರು, ಬಿಲೀವ್ ಆಗಬಾರ್ದು ಅಂತ. ಆ ಕ್ಯಾರೆಕ್ಟರ್ನ ನೋಡಿದ್ರೆ ಬಿಲೀವ್ ಆಗಬಾರ್ದು, ಇವ್ರಿಗೆ ಇದು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಸರ್ ಲೈಕ್ ಓಕೆ ಸರ್, ಏನು ಬೇಕು ನಿಮಗೆ? ನಿಮ್ಗೆ ಮಾರ್ಷಲ್ ಆರ್ಟ್ಸ್ ಮಾಡಕ್ಕೆ ಬರುತ್ತಾ? ಹಾಂ ಬರುತ್ತೆ ಸರ್. ಓಕೆ, ಲೆಟ್ಸ್ ನಂಗೆ ನೋಡಬೇಕು, ಲೆಟ್ ಶೋ ಮೀ ಲೈಕ್ 1-5 minutes ಸ್ಪಾರ್ ಮಾಡಿ ತೋರಿಸಿ. ಐ ಸ್ಪಾರ್ಡ್ ಆ್ಯಂಡ್ ಐ ಶೋಡ್ ಹಿಮ್. ಆ್ಯಂಡ್ ಫಾರ್ ಮೈ ನನ್ನ ಅಮ್ಯೂಸ್ಮೆಂಟ್ಗೆ ಅದು ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಇಟ್ ದೇರ್ ಓನ್ಲಿ 1% ದಟ್ ಹ್ಯಾಡ್ ಟು ಇಂಪ್ರೆಸ್ ಅವರು. ಸೊ ಅವ್ರಿಗೆ ಇಂಪ್ರೆಸ್ ಮಾಡಿದ್ಮೇಲೆ ಎವ್ರಿಬಡಿ ಜಸ್ಟ್ ಫೆಲ್ ಇನ್ ಲೈನ್. ಎಲ್ಲರೂ ಓಕೆ, ಅವ್ರನ್ನೇ ಕಾಸ್ಟ್ ಮಾಡೋಣ ಅಂತ ಎಲ್ಲರೂ ಓಕೆ ಅಂದ್ಬಿಟ್ರು. ರೋಷನ್ಗೆ ಥ್ಯಾಂಕ್ ಯು, ಅವರೇ ನನ್ನ ಇಂಟ್ರೊಡ್ಯೂಸ್ ಮಾಡಿದವರಿಗೆ. ಫಾರ್ ದ್ಯಾಟ್ ಥ್ಯಾಂಕ್ ಯು ಸೊ ಮಚ್ ರೋಷನ್. ಅಲ್ಲಿಂದ ಡೈರೆಕ್ಟರ್, ನಮ್ಮ ಡೈರೆಕ್ಟರ್ ಬಗ್ಗೆ ಏನೋ ಹೇಳಂಗೆ ಇಲ್ಲ. ಯಾಕಂದರೆ ಟೆಕ್ನಿಕಲಿ ಅವರು ಎಷ್ಟು ಸಾರ್ಟ್ ಆಫ್ ಅಂದರೆ ನಾವು ಕೇಳೋಕ್ಕಿಂತ ಮುಂಚೆನೇ ನಮ್ಮ ಕ್ವೆಶನ್ಸ್ನ ಆನ್ಸರ್ ಮಾಡಿಬಿಡ್ತಿದ್ರು. ಅವ್ರಿಗೆ ಗೊತ್ತಿರ್ತಿತ್ತು ನಾವು ಏನು ಕ್ವೆಶನ್ಸ್ ಕೇಳ್ತೀವಿ, ಏನು ನೆಕ್ಸ್ಟ್ ಏನು ಹೇಳ್ತೀವಿ, ಎಲ್ಲ ಅವ್ರಿಗೆ ಗೊತ್ತಿರ್ತಿತ್ತು. ಹಿ ಈಸ್ ವೆರಿ ವೆಲ್ ಪ್ರಿಪೇರ್ಡ್. ಅಂದರೆ ನಾನು ಇದುವರೆಗೂ ಎಷ್ಟು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ, ಐ ನೆವರ್ ಮೆಟ್ ಸಂಬಡಿ ಇಮಿಡಿಯೇಟ್ಲಿ ಈ ಥರ ಹೆಸರು ಹೇಳ್ತಾರೆ. ಅಂದರೆ ಇವ್ರ ಮ್ಯೂಸಿಕ್ ಕೇಳಿದ್ಯಾ, ಅವ್ರ ಫಿಲಮ್ ನೋಡಿದ್ಯಾ, ಅವ್ರದ್ದು ನೋಡಿದ್ಯಾ, ಅವ್ರನ್ನ ಅಂದರೆ ಈ ಫುಲ್ ಅವ್ರದ್ದು ಡೀಟೇಲ್. ಆ ಫಿಲಮ್ದು ಒಂದು ಫಿಲಮ್ ನೋಡಿದ್ರೆ ಆ ಫಿಲಮ್ದು ಪ್ರತಿಯೊಂದು ಡೀಟೇಲ್ ಅವ್ರಿಗೆ ಜ್ಞಾಪಕ ಇರುತ್ತೆ. ಸೊ ಗ್ರೇಟ್ ವಿಜುವಲ್ ಮೆಮರಿ, ಗ್ರೇಟ್ ಮೈಂಡ್ ಯು ಹ್ಯಾವ್, ಆ್ಯಂಡ್ ಇಟ್ಸ್ ಬಿನ್ ಕ್ರೇಜಿ ವರ್ಕಿಂಗ್ ವಿತ್ ಯು. ಇಟ್ಸ್ ಬಿನ್ ಅ ಜಾಯ್ ರೈಡ್ ಫಾರ್ ಮೀ. ನನಗೆ ಒಂದು ಆ್ಯಕ್ಟ್ರೆಸ್ ಆಗಿ ತುಂಬ ಸ್ಪೇಸ್ ಕೊಟ್ಟಿದ್ದೀರಾ ಪರ್ಫಾರ್ಮ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಮ್ಮ ಪ್ರೊಡ್ಯೂಸರ್, ವೆರಿ ಇಂಪಾರ್ಟೆಂಟ್. ಅವ್ರಿಲ್ಲದೆ ಈ ಬೋರ್ಡ್ ಸೇಲ್ ಚಾನ್ಸೇ ಇಲ್ಲ. ಸೊ ಸರ್ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್.
ಫಿಲಮ್ ಟೈಮಲ್ಲೂ ಅಷ್ಟೇ ನಾನು ಕಾಲ್ ಮುರ್ಕೊಂಡಾಗ ಎಲ್ಲರೂ ಹೇಳಿದ್ರು ಕಾಲ್ ಮುರ್ಕೊಂಡೆ ದಿನ ನಾನು ಹೇಳಿದೆ ಶೂಟ್ ಮಾಡೋಣ ಅಂತ. ಬಟ್ ನೆಕ್ಸ್ಟ್ ಡೇ ನನಗೆ ರಿಯಲೈಸ್ ಆಗಿತ್ತು, ಓ ಕಾಲ್ ಯಾಕಂದ್ರೆ ನಡಿಯಕ್ಕೆ ನಡಿಯಕ್ಕೆ ಲಿಂಪ್ ಮಾಡಕ್ಕೂ ಆಗ್ತಾ ಇಲ್ಲ. ಒಂದು ಕಾಲ್ಗೆ ಮೋಟರ್ಸ್ ಫುಲ್ ದೇರ್ ವಾಸ್ ನೋ ಮೂವ್ಮೆಂಟ್, ಕಂಪ್ಲೀಟ್ ಮೂವ್ಮೆಂಟ್ ಆಫ್ ಹೋಗಿತ್ತು. ಸರ್ ಎಲ್ಲ ಡಯಾಗ್ನೋಸಿಸ್ ಆದಮೇಲೆ 2 weeks ಆದಮೇಲೆ ಮನೆಗೆ ಬಂದರು. ಏನಾಗಿದೆ ಎಲ್ಲ ರಿಪೋರ್ಟ್ ಎಲ್ಲ ನನ್ನ ಫ್ಯಾಮಿಲಿ ಡಾಕ್ಟರ್ಗೂ ಕಳಿಸಿದ್ದೀನಿ ರಿಪೋರ್ಟು ಏನಾಗಿದೆ ಎಲ್ಲ ನೋಡಿದ್ರು. ನೋಡಾದ್ಮೇಲೆ ಡಾಕ್ಟರ್ ಸರ್ ಸರ್ಜರಿ ಆದಮೇಲೆ ಒಂದು 6 months ಏನು ಮಾಡೋಕ್ಕಾಗಲ್ಲ ನಿಮಗೆ, ಇನ್ನು ನೀವು ರೀಗೇನ್ ಮಾಡ್ಬೇಕು ಮೂವ್ಮೆಂಟ್ ಅಂತ. ಸರ್ಜರಿ ತುಂಬ ಈಸಿ, ಆ್ಯಕ್ಚುಲಿ ಸರ್ಜರಿ ವಾಸ್ ದ ಈಸಿ ಪಾರ್ಟ್. ಸರ್ಜರಿ ನೆಕ್ಸ್ಟ್ ಡೇಯಿಂದ ಆ್ಯಕ್ಚುಲಿ ಶುರುವಾಗಿದ್ದು ನೋವು. ಈ ಥರ ಇರೋ ಕಾಲನ್ನ ಒಂಚೂರು ಬೆಂಡ್ ಮಾಡೋಕ್ಕಾಗಲ್ಲ, ಒಂಚೂರು ಬೆಂಡ್ ಮಾಡೋಕ್ಕಾಗಲ್ಲ. ಆ ಬೆಂಡ್ ಮಾಡೋದು ಡೈಲಿ ಒಂದು ನಾನು ನೋವು ಪಡ್ಕೊಂಡು ನನಗೆ ತಲೆಯಲ್ಲಿ ಫಿಲಮ್ ಮುಗಿಸ್ಬೇಕು. ನನ್ನ ನಂಬ್ಕೊಂಡು ಎಷ್ಟೊಂದು ಜನ ಇದ್ದಾರೆ ಆ್ಯಂಡ್ ಐ ಶುಡ್ಂಟ್ ಲೆಟ್ ದೆಮ್ ಡೌನ್. ಕಾನ್ಸ್ಟೆಂಟ್ಲಿ ರನ್ನಿಂಗ್ ಇನ್ ಮೈ ಹೆಡ್. ಪ್ರೆಷರ್ ನಾನೇ ನನ್ನ ಪಾಡಿಗೆ ಪ್ರೆಷರ್ ಬಿಲ್ಡಪ್ ಮಾಡ್ಕೊಂಡಿರೋದು. ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ರು ಕಾನ್ಸ್ಟೆಂಟ್ಲಿ ನನಗೆ ಕಾಲ್ ಮಾಡಿ, ಏನಿಲ್ಲಮ್ಮ ನೀನು ರೆಸ್ಟ್ ಮಾಡು, ನೀನು ರಿಕವರ್ ಆಗು, ಯು ಜಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸೊ ಐ ಹ್ಯಾವ್ ಟು ಗಿವ್ ಅ ವೆರಿ 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 ಬಿಗ್ ಥ್ಯಾಂಕ್ ಯು ಸರ್ ಡೈರೆಕ್ಟರ್ಗೆ ಡೆಫಿನೆಟ್ಲಿ. ಬಟ್ ದುಡ್ಡು ಹಾಕಿರೋದು ನೀವು, ವೇಟ್ ಮಾಡ್ತಿರೋದು ನೀವು ರಿಯಲ್ ಆಗಿ ಇನ್ ರಿಯಲ್ ಟೈಮ್. ಸೊ ತುಂಬ ಥ್ಯಾಂಕ್ಸ್. ನನ್ನ ಹೆಲ್ತ್ನ ರೆಸ್ಪೆಕ್ಟ್ ಮಾಡಿ when I recovered, I came back. You all patiently waited for me. ಅದಕ್ಕೆ ತುಂಬ ಥ್ಯಾಂಕ್ಸ್. ಇವಾಗ ಇನ್ ಆರ್ಡರ್ ಅಲ್ಲಿ ಎಲ್ಲರಿಗೂ ನನ್ನ ಮೇಕಪ್ ಟೀಮ್, ಮಂಜು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಥ್ರೂ ಔಟ್. ADs, ಶಾರುಣಿ, ಶುಭ, ಮನೇಲ್, ಯು ಗೈಸ್ ವರ್ ಅಮೇಸಿಂಗ್. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ, ನನ್ನ ತುಂಬ ಬಯಸ್ಕೊಂಡಿದ್ದೀರಾ. ಬಟ್ ಐ ಆಮ್ ಗ್ಲಾಡ್ ವಿ ಗಾಟ್ ಟು ವರ್ಕ್ ಟುಗೆದರ್. ಎರಡು ತುಂಬ ಇಂಪಾರ್ಟೆಂಟ್ ಪೀಪಲ್ನ ನಾನು ಲಾಸ್ಟ್ ಮೆನ್ಷನ್ ಮಾಡ್ತೀನಿ. But I think hopefully I have not missed anybody and hopefully I have thanked everyone. 2 important people ನನಗೆ, ಶಿವ್ ಸರ್ ಮತ್ತು ಸುನೋಜ್. ಶಿವ್ ಸರ್ ಯಾಕೆ ಅಂದರೆ ಅವರು ಪ್ರತಿಯೊಂದು ಸರಿ ಸೆಟ್ಟಿಗೆ ಬಂದಾಗಲೂ ಒಂದು ಸೆಟ್ಟಲ್ಲಿ ಫುಲ್ ಕಳೆ. ಫಸ್ಟ್ ಆಫ್ ಆಲ್ ಅದು ಸೆಟ್ ಹಾಕಿರೋದೇ ಅವರು. ಆ ಸೆಟ್ಟಿಂದಾನೇ ನಮ್ಗೆ ಅರ್ಧ ಕೆಲಸ ಈಸಿಯಾಗಿ ಹೋಗಿದ್ದು. ಸೆಟ್ ನೋಡಿದ ತಕ್ಷಣ ವಾವ್ ಇಷ್ಟು ಚೆನ್ನಾಗಿದೆ ಸೆಟ್. ಇಲ್ಲೇ ಓಕೆ ನನ್ನ ಪರ್ಫಾರ್ಮೆನ್ಸ್ಗೆ ಏನು ಐ ಹ್ಯಾವ್ ಟು ಗಿವ್ ಮೈ 100%. ನಾನು ಐ ಕಾಂಟ್ ಕಂಪ್ಲೇಂಟ್. ನಾನು ಹೇಳೋಕ್ಕಾಗಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ, ಏನು ಸರಿ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅವ್ರಿಗೇನೂ ಆಗಿಲ್ಲ. ಚೈತನ್ಯ ಸುಮ್ಮನಾಕಿತ್ತು ಎಲ್ಲ ಆಕೆ ಕೂಡ ವೆರಿ ವೆರಿ ಹಾರ್ಡ್ ವರ್ಕರ್. ಶೂನ್ಯ ಇವನ್ನೆಲ್ಲ ನನಗೆ ಏನೋ ಸಂತೋಷ ಆಗುತ್ತೆ. ಹೆಸರು ಮನೆಗಳ ಬಗ್ಗೆ ಮಾಡಬಾರ್ದು ಅಂತ ಇಲ್ಲ, ಆದರೆ ಅವರಿಗೆ ಬೆಳೆದಿದ್ದಾರೆ. ಯಾರು ಬೇಕಾದರೂ ಅವ್ರ ಜೊತೆ ಮಾಡ್ತಾರೆ. ಈ ಹುಡುಗರಿಗೆ ನಾವು ಮಾಡಬೇಕು. ಈಗ ನನ್ನ ನೆಕ್ಸ್ಟ್ ಒಂದು ಫಿಲ್ಮ್ ಇದೆ, ಅವನಿಗೆ ಗಲಾಟೆ ಮಾಡ್ತಾ ಇದ್ದೀನಿ ನಮ್ಮ ಶ್ರೀನಿಗೆ. ಅವನು ಕೂಡ ಆಲ್ವೇಸ್ ಟು ವರ್ಕರ್. ಮಾತು ಕಡಿಮೆ, ಕೆಲಸಕ್ಕೆ ಇಳಿದ್ಬಿಟ್ರೆ ಆ ಕೆಲಸದಲ್ಲೇ ಮುಳುಗೋಗ್ತಾನೆ. ಒಂದೇ ಒಂದಾಗ ನಿಮ್ಗೆ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ನಾನು ಬೇರೆ ಫಿಲಮ್ ಮಾಡೋಣಪ್ಪ, ನನಗೆ ಅಂಡರ್ವರ್ಲ್ಡ್ ಇಷ್ಟ ಆಗಲ್ಲ ಕಣೋ ಮಗನೇ ಅಂದರೆ, ಇಲ್ಲ ನಾನು ನಿಮ್ಮ ಕತೆ ನೋಡಬೇಕು ಅಂತೇಳಿ ಜನ ಒದ್ದಾಡ್ತಾರೆ ಅಂತ ಹೇಳಿ ನಾನು ಎಷ್ಟು ನನ್ನನ್ನು ಮತ್ತು ಬಚ್ಚನ್ನ ಹೇಗೆ ಒಪ್ಪಿಸ್ತಾನೆ ಅಂದರೆ, ಯಾವುದಕ್ಕೂ ಒಂದು ಟೈಮ್ ಮಾಡಬೇಡಿ, ಅದು ಬಿಗ್ ಲೆವೆಲ್ ಮಾಡಬೇಕು ಸರಿ ಅಂತ ಅದು ಮಾಡಿ. ಅಭಿಷೇಕ್ ಬಗ್ಗೆ ಸಹಜವಾಗಿ ಅನ್ಸುತ್ತೆ, ತಮ್ಮನ ಮಗ ಇದು ಮಾಡಿದ್ರು ಅಂತ. ಇಟ್ ಇಸ್ ನಾಟ್ ಲೈಕ್ ದಟ್. ಅವನು MBA ಮಾಡ್ಕೊಂಡಿದ್ದ. 3 ವರ್ಷಗಳ ಹಿಂದೆ ಥಾಯ್ಲ್ಯಾಂಡ್ನಲ್ಲಿ MMA ಶುರು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ. ಇಟ್ಸ್ ಎ ವೆರಿ ವೆರಿ ಬಿಗ್ ಫೀಲ್ಡ್, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. ಅವನ ಬಗ್ಗೆ ನನಗೇನು ಅಂತ ಹೇಳಿದ್ರೆ, ಅವನು ಸುಮಾರು 13ನೇ ವಯಸ್ಸಿನಲ್ಲಿ ಹಿ ವಾಸ್ 93 kgs. 13ನೇ ವಯಸ್ಸಿನಲ್ಲಿ 93 ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಇಷ್ಟು ಓಡ್ ಬಂದ್ರೆ ತುಂಬಾ ಸುಸ್ತಾಗ್ತದೆ ಅಂತ ತಿಳ್ಕೊಡಿ. ಒಬ್ಬನೇ ಮಗ, ತಮ್ಮನ ಮಗ, ನಮಗೆ ಮಗ, ನಾವು ಇದು ಮಾಡ್ತಿದ್ದೀವಿ, ಗಾಬರಿ ಶುರುವಾಯಿತು. ಏನು ಹೀಗೆ ಆಗ್ಬಿಟ್ರೆ ಇವನು 20 ವರ್ಷ ಆಗೋಕ್ಕೆ 150 kg ಆಗ್ತಾನೆ. 130 ಅಂತೂ ಈಸಿ ಆ ಬೋನ್ ಸ್ಟ್ರಕ್ಚರ್. ಆಗ ಹಠ ಮಾಡಿ ಒಂದು ಸಾರಿ ಅವನ 13ನೇ ವಯಸ್ಸು 14ನೇ ವಯಸ್ಸು ಸ್ಕೂಲ್ ಮುಗಿಸ್ಕೊಂಡು 2 ತಿಂಗಳು ರಜಾ ಬರುತ್ತೆ. ಫಸ್ಟ್ ಹೇಳಿದ್ದು ನನ್ನ ತಮ್ಮನಿಗೆ, ನೀನು ಮತ್ತು ನನ್ನ ನಾದ್ನಿ ಇಬ್ಬರು ಬರಬಾರ್ದು,
ತಾಯಿ ತಂದೆಗೂ ಮನೆಗೆ ಬರಬಾರ್ದು. ನಮ್ಮ ಮನೇಲಿ 2 ತಿಂಗಳು ಇರಬೇಕು. ಅಲ್ಲಿ ನನ್ನ ಮಗ ಅವನ್ನ ಹೆಂಗೆ ತಯಾರು ಮಾಡ್ದ ಅಂದರೆ 93 kg ಇದ್ದ ಹುಡುಗ ಆಲ್ಮೋಸ್ಟ್ 77-78 ಬಂದ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅವನ್ನ ಎಷ್ಟು ಮೆಂಟಲಿ ಪ್ರಿಪೇರ್ ಆಗಿದ್ದ ಅಂದರೆ ಬದುಕಿರೋವರೆಗೂ ಈ ಶಿಸ್ತು ಬೇಕು. ನಾಟ್ ಓನ್ಲಿ ಫಾರ್ 2 ಮಂತ್ಸ್ಗಲ್ಲ ಅಂತ ಹೇಳಿ ಮಾಡಿದ್ದು. ನಂತರ ಅವನು ಇಳಿವೇ ಇಲ್ಲ, ಅದನ್ನು ಬೆಳೆಸ್ಕೊಂಡು ಹೋದ. ನಾನು ಹೆಡ್ ಪುಷ್ ಮಾಡೋ ಸಮಯದಲ್ಲಿ ಶೂನ್ಯ ಹೇಳಿದೆ, ಈಗ ನನ್ನ ಹತ್ರ ಬಂದವರೆಲ್ಲ ಹೇಗಾಗ್ಬಿಡ್ತಾರೆ ಅಂದರೆ ಮನೆ ಮಕ್ಕಳಾಗ್ಬಿಡ್ತಾರೆ. ನಾನು ಹೇಳಿದ್ನಲ್ಲ ಯಜಮಾನ ಮಾಡ್ತೀವಿ, ಶೂನ್ಯ ಮಾಡೋದ ಇವ್ ಮಾಡ್ತಾ ಇಲ್ಲ. ಶೂನ್ಯ ನನಗೆ ಇನ್ನೊಬ್ಬ ಇದಪ್ಪ, ಅವನು ಸಿಕ್ಕಟ್ಟು ಮಾತನಾಡೋಣ ಮಗನೇ ಅಂದೆ. ಅಣ್ಣ ನೀವು ಯಾರು ಹೇಳಿದ್ರು ರೆಡಿ ಇಲ್ಲ. ಅವನು ಶೂನ್ಯ ನನ್ನ ಬಗ್ಗೆ ಹೇಗೆ ಅಂದರೆ ನೀವೇನು ಹೇಳಿದ್ರು ರೈಟ್, ನಿನ್ಯಾರು ಹೀರೋ ಮಾಡ್ತೀನಿ ಅಂದ್ರು ರೈಟ್, ವಿಲನ್ ಮಾಡ್ತೀನಿ ರೈಟ್. ಅದಕ್ಕೆ ಕಾರಣ ಏನು ಅಂದರೆ ನಾನು ಪರ್ಫೆಕ್ಷನಿಸ್ಟ್ ಅಂತ ಅದನ್ನು ಗೊತ್ತಾಗ್ಬಿಟ್ಟಿತ್ತು, ಸುಮ್ಮನೆ ಹೇಳಲ್ಲ ಅಂತ ಕರೆದು ಮಾತನಾಡಿದೆ. ಇವನು ಆಗ ಎಮ್ಮೆಗೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ನಂದು ಒಂದು ಕ್ಯಾರೆಕ್ಟರ್ ಅಂದರೆ ನನ್ನ ಹತ್ರ ಇರೋ ನಾನು ಬುಧ ಹೋಗಿ ನಾನು ಬಿಡಲ್ಲ. ಬರೀ ಆರ್ಗ್ಯಾನಿಕ್ ಕನೆಕ್ಷನ್ ಅಲ್ಲ, ಈಗ ರೋಷನ್ ಇವರೆಲ್ಲ ಬೇರೆ ದೇಶಕ್ಕೆ ಹೋಗ್ತೀನಿ, ಬೇರೆ ದೇಶಕ್ಕೆ ಚಾನ್ಸ್ಗಳಿತ್ತು. ನೋ, ನಾನು ಕಣ್ಣೆದ್ರಿಗೆ ಇರಬೇಕು. ನಾನು ಇರೋವರೆಗೂ ನೀವೆಲ್ಲೂ ಹೋಗ್ಬಾರ್ದು. ಮತ್ತು ನಾನು ಇನ್ನೂ ಒಂದು ಭಾಳ ವರ್ಷಗಳು ಇರ್ತೀನಿ, ನನಗೆ ಇದು ಬೋರ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ತೀನಿ. ನನ್ನ ಮೊಮ್ಮಕ್ಕಳಿದ್ದಾರೆ, ಕೂತಿದ್ದಾರೆ. ಅಲ್ಲ ಆಗಲೇ ಒಬ್ಬನಿಗೆ ಅಮೇರಿಕಾದಲ್ಲಿ ಅವ್ನಿಗೆ ಎಷ್ಟು ಬುದ್ಧಿವಂತ ಅಂದರೆ ಚಾನ್ಸ್ ಇದೆ ಅಂತ ಹೇಳಿದ್ರು. ಮಗನ ನನ್ನ ಕೈಲಿ ಆಗಲ್ಲ ಕಣಪ್ಪ ಅಂತ ನೋ ಕ್ಯಾನ್ಸಲ್ ಮಾಡ್ಬಿಟ್ಟ. ಇನ್ನು ಮಗದು ನೆಕ್ಸ್ಟ್ ಬರ್ತಿದೆ ಈಗ. ಹೌದು ಕಂತ ಹೇಳಿದೆ ನೋಡು, ಎಣ್ಣೆ ಇದೆಲ್ಲ ಕಣ. ಕಲ್ಚರಲ್ ಫೀಲ್ಡ್ ಅನ್ನೋದು ತುಂಬ ದೊಡ್ಡದು. ಐ ಬಿಲೀವ್ ಇನ್ ಕಲ್ಚರಲ್ ಫೀಲ್ಡ್. ನಾನು ಚಿಕ್ಕ ವಯಸ್ಸಿನಿಂದನೂ ನನಗೆ ಅಕ್ಷರಗಳು ಮತ್ತು ದೃಶ್ಯಗಳು ಮತ್ತು ನಾದ ಬಹಳ ಇಷ್ಟ. ನಾನಲ್ಲಿ ಈಗ ಯಾರೋ ಹೇಳ್ತಿದ್ರು ಏನೋ ಅಲ್ಲಿ ಮಾಡೋಕ್ಕೆ ಹೋದಾಗ ಕೆಲಸ ಬಿಟ್ಟೇ ಬರೋದಿಲ್ಲ ಅಂತ. ನಾನು ಮಾಡೋಕ್ಕೆ ಹೋದಾಗ ನಾನು ಮರ್ತ್ಬಿಟ್ಟಿರ್ತೀನಿ. ನಾನು ಯಾರು, ನನ್ನ ಹೆಸರೇನು, ನನ್ನ ಪಕ್ಕ ಯಾರೋ ಒಂದು ಮಾತಾಡ್ಸೋದಲ್ಲೇ ಗೊತ್ತಾಗೋದು. ಐ ಜಸ್ಟ್ ಇನ್ವಾಲ್ವ್ ಇನ್ ಇಟ್. ಸುಮ್ಮನೆ ಮ್ಯೂಸಿಕ್ ಹೇಳ್ತಾ ಕೂತಿದ್ರು ಅಷ್ಟೇ, ಐ ಬಿಕಮ್ ದಟ್ ಮ್ಯೂಸಿಕ್. ಕಲಿಸ್ಕೊಟ್ಟಿದ್ದಾರೆ ದೊಡ್ಡವರೆಲ್ಲ ಅದನ್ನ. ನಾನು ಹೇಳಿದೆ ಮಗನೇ ನೀವು ಕಲ್ಚರ್ ಅವ್ನಿಗೆ ಆ್ಯಕ್ಟಿಂಗ್ ಸ್ವಲ್ಪ ಇಷ್ಟ ಆಯಿತು, ಡೈರೆಕ್ಷನ್ ನನ್ನ ಕೈಲಿ ಆಗಲ್ಲ ಅಂತ. ನಾನು ಹೇಳಿದೆ ನಿನ್ನ ಕೈಲಾಗತ್ತೆ ಟ್ರೈ ಮಾಡೋದು. ಏನು ಮಾಡಬೇಕಂತ ಕೇಳಿದೆ. ನಾನು ಓದಿರೋ ಬುಕ್ಸ್ಗಳನ್ನ ನೀನು 6 ತಿಂಗಳಲ್ಲಿ ಓದಬೇಕು. ಆಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ IAS. MBA ಮಾಡ್ಕೊಂಡ್ಬಂದಿದ್ದ ಸ್ಟೇಟ್ಸ್ನಲ್ಲ ಅವನು. IASಗೆ ಪ್ರಿಪೇರ್ ಆಗ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನಾನು ಇದನ್ನು ಕೊಡ್ತೀನಿ ಬುಕ್ಸ್ ಓದಿ ಅಂತ. ಆಲ್ಬರ್ಟ್ ಕಮು ಅಂತ ಹೇಳಿ ಅವನಿಂದ ಶುರು ಮಾಡಿಸಿದ್ವಿ. ಕಾಸ್ಟಾನೀಡ ಇವು ಅಂತ. ಈಗ ಕನ್ನಡ ಹೆಚ್ಚು ಫಾಸ್ಟಾಗಿ ಓದೋಕ್ಕಾಗಲ್ಲ, ಇಲ್ಲಾಂದರೆ ದೇವನೂರು ಮಹಾದೇವ, ಲಂಕೇಶು, ಅನಂತಮೂರ್ತಿ ಇವನ್ನೇ ಶುರು ಮಾಡಿಸ್ತಿದ್ದೆ. ಸೊ ಅವನು ನನಗೆ ಶಾಕ್ ಆಗುತ್ತೆ ಏನಂದರೆ ಆಲ್ಬರ್ಟ್ ಕಮು ಬುಕ್ ಕೊಟ್ಟಾಗ 7 ದಿನದಲ್ಲಿ ಓದಿ ಡಿಸ್ಕಸ್ ಮಾಡ್ತಾನೆ. ಆಮೇಲೆ ಇನ್ನೊಂದೇನು ನಮ್ಮ ಹತ್ರ ಬರೋ ಹುಡುಗರು ಒಂದು ಹೇಳ್ತೀನಿ, ಐ ಟೇಕ್ ಸೋ ಮಚ್ ಕೇರ್ ಆಫ್ ದೆಮ್. ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ಸ್ ತೊಗೊಳಕ್ಕೆ ಬಿಡೋದಿಲ್ಲ. ನೋ ಡ್ರಿಂಕ್ಸ್, ನೋ ಸ್ಮೋಕ್ಸ್, ನೋ ಸ್ಮೋಕಿಂಗ್, ನೋ ಡ್ರಿಂಕ್ಸ್ ಆ್ಯಂಡ್ ನೋ ಗಾಸಿಪಿಂಗ್. ಅದನ್ನು ಮಾಡಬೇಕು. ಎಲ್ಲ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಅಂದ್ಕೊಳ್ಳಿ, ನನ್ನ ಅಕ್ಕ ತಂಗಿಯರು ಇವರು ಅಂತ ಅಂದ್ಕೊಂಡು ನೀವು ಇದು ಮಾಡಿದಾಗ ಗಾಸಿಪ್ಗೆ ಹೋಗಲ್ಲ. ಬಹಳಷ್ಟು ಜನ ವಿ ನೋ ಇಟ್ ಮಾಡಿದ್ರೆ ಗಾಸಿಪಲ್ಲಿ ಅದನ್ನು ತೆಗಿತೀನಿ. ಆ ಥರ ಓದೋದಕ್ಕೆ ಶುರು ಮಾಡೋಣ. 6 ತಿಂಗಳಿನಲ್ಲಿ ನಾನೇ ಬೆಳಗಾವು ಜೀನ್ ಪಾಲ್ ಸಾರ್ಟ್ರ್ ಅಂತೇಳಿ ತುಂಬ ದೊಡ್ಡ ರೈಟರ್, ಫ್ರೆಂಚ್ ರೈಟರ್ ಜಾನ್ ಪಾಲ್ ಸಾರ್ಟ್ರ್ ಅಂತೇಳಿ. ಅವ್ನ ಬುಕ್ಸು ನಾವೆಲ್ಲ ಭಾಳ ಹಿಂದೆ ಓದಿದ್ವಿ, ಅವ್ನು ಬಿಟ್ಬಿಟ್ವಿ. ಕಷ್ಟ ಅನ್ನೋ ಕಾರಣಕ್ಕೆ ಹೆಚ್ಚಿದಾಗಿಲ್ಲ ಅವನು. ಬಟ್ ಅವನು ಅಷ್ಟು ಬೆಳೆಸ್ತಾನೆ. ಅವನು ಐರನ್ ಇನ್ ದಿ ಸೋಲ್. ಇದು ಓದಿ ಏನು ಹೇಳ್ತಾನೆ ನೋಡೋಣ ಅಂದಾಗ 4 ದಿನದಲ್ಲಿ ಓದಿ ಅದ್ರ ಬಗ್ಗೆ ನಾನೇ ಅಷ್ಟು ಮಾತಾಡೋಕ್ಕೆ ಶುರು ಮಾಡ್ತಾನೆ.